Hello, my dear second PUC kiddos. How are you all? Yes, I am Sushmita. So, teaching English for your second PUC examination, guys. So, there is a big update. So, ನಾನು ಅದನ್ನ ನೆಕ್ಸ್ಟ್ ಇದರಲ್ಲಿ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ಲೈಕ್ ರಿಪೀಟರ್ಸ್ ಇದ್ದೀರಾ ಮತ್ತೆ ಲೈಕ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಎನಿವೇಸ್ ರೆಗ್ಯುಲರ್ ಗೆ ಅಟೆಂಡ್ ಮಾಡ್ತಿರುವಂತ ಸ್ಟೂಡೆಂಟ್ಸ್ ಗೆ ಕಾಲೇಜ್ ಮೂಲಕ ರಿಜಿಸ್ಟ್ರೇಷನ್ ಆಗತ್ತೆ. ಸೊ ಪ್ರೈವೇಟ್ ಮತ್ತೆ ರಿಪೀಟರ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಸೊ ಅವ್ರು ಇವಾಗ ನಿಮ್ಗೆ ಲೈಕ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಓಪನ್ ಆಗಿದೆ. ಅಂಡ್ ಅಫ್ಕೋರ್ಸ್ ದಿಸ್ ಇಸ್ ದ ಬಿಗ್ ನ್ಯೂಸ್. ಸೊ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಬೇಗ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ನಿಮ್ಗೆ ಲೈಕ್ PU ಬೋರ್ಡ್ ಈ ಅವಕಾಶವನ್ನ ಬೇಗನೆ ಕೊಟ್ಟಿರೋದ್ರಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಎಸ್, ಹಾಗಾದ್ರೆ we have been studying 2 and 3 marks questions, important 2 and 3 marks questions for your midterm examination. Of course, this is also for your annual exam kuda. Okay, so next ನಾವು ಏನ್ ಮಾಡ್ತೀವಿ, 2-3 questions ಎಲ್ಲ ಆದ್ಮೇಲೆ ಗ್ರಾಮರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದ್ರ ಜೊತೆಗೆ ಲೈಕ್ ವಾಟ್ ಇಸ್ ಎ ಮಾಡೆಲ್ ಕ್ವೆಶನ್ ಪೇಪರ್ಸ್ ಕೊಟ್ಟಿದಾರಲ್ವಾ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಐ ವಿಲ್ teach you. Hi Tejaswini, good evening. Tejaswini Hegde. Yes, ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. Once again, welcome to Rio Academy and good evening all. Yes, one second. Yes guys, I hope you are all good. Yes. One second. Yes, ಹಾಗಾದ್ರೆ ಸೊ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ನಿಮ್ಮ ಎಕ್ಸಾಮಿಗೆ ಫ್ರಮ್ ಇವತ್ತು ನಾನು ಯಾವ್ದು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ 2 ಡಿಯರ್. ಓಕೆ, ಎಸ್ಟರ್ಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಗಾರ್ಡನರ್. ಓಕೆ, ಸೊ 2 ಡಿಯರ್ ಪಾಠವನ್ನ ನಾನು ಇನ್ ಡೀಟೇಲ್ ಆಗಿ ಆಲ್ರೆಡಿ ನಿಮ್ಗೆ ಮಾಡಿರ್ತೀನಿ ಯೂಟ್ಯೂಬ್ ಅಲ್ಲಿ. ಯಾರೆಲ್ಲ ವಾಚ್ ಮಾಡಿಲ್ವೋ ಪ್ಲೀಸ್ ಗೋ ಥ್ರೂ ದ ವಿಡಿಯೋ. ಓಕೆ, ಸೊ ಯಾರೆಲ್ಲ ನೋಡಿಲ್ಲ ಇನ್ನ ಬೇಗ ಬೇಗ ವಿಡಿಯೋನ ವಾಚ್ ಮಾಡಿ, ಇನ್ ಡೀಟೇಲ್ ಆಗಿ ಮಾಡಿದೀನಿ. ಸೊ ಅದನ್ನ ನೋಡಿದ್ರೆ ನೀವು ಈಸಿಯಾಗಿ ಈ ಕ್ವೆಶನ್ ಅಂಡ್ ಆನ್ಸರ್ಸ್ ನ ಕಲಿತಾ ಹೋಗ್ಬೋದು. ಓಕೆನಾ? ಹಾಯ್ ಸಹನಾ, ಗುಡ್ ಈವ್ನಿಂಗ್. ಎಸ್, ಹಾಗಾದ್ರೆ ಏನೆಲ್ಲ ಕ್ವೆಶನ್ಸ್ ಇದೆ ನೋಡ್ತಾ ಹೋಗೋಣ. ಯಾ, ಸೊ 2 dear. 2 dear, it is about 2 dear means what? 2 dear means too expensive. Too expensive. ಅಲ್ವಾ? ಸೊ 2 ಡಿಯರ್ ಪಾಠದಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ? ಒಂದು ಮೊನಾಕೋ ಅನ್ನೋ ಕಿಂಗ್ಡಮ್ ಇರುತ್ತೆ. ಯಾ, ಗುಡ್ ಈವ್ನಿಂಗ್ ಸನ. ಮೊನಾಕೋ ಅನ್ನೋ ಕಿಂಗ್ಡಮ್ ಇರುತ್ತೆ. ಇಟ್ ಈಸ್ ಎ ಟೈನಿ ಲಿಟಲ್ ಕಿಂಗ್ಡಮ್. ಓಕೆ, ತುಂಬಾ ಚಿಕ್ಕದಾದಂತ ಒಂದು ಕಿಂಗ್ಡಮ್ ಆಗಿರುತ್ತೆ. ಸೊ ಈ ಕಿಂಗ್ಡಮ್ ಅಲ್ಲಿ ಒಬ್ಬ ಕಿಂಗ್ಲೆಟ್ ಕೂಡ ಇರ್ತಾನೆ. ಕಿಂಗ್ಲೆಟ್ ಅಂತಂದ್ರೆ ಒಬ್ಬ ಲೈಕ್ ತುಂಬಾ ದೊಡ್ಡ ಅಧಿಕಾರ ಇಲ್ದಿದ್ರು ಕೂಡ ಚಿಕ್ಕದಾದಂತ ಅಧಿಕಾರವನ್ನ ಇಟ್ಕೊಂಡಿರುವಂತ ಕಿಂಗಿಗೆ ಕಿಂಗ್ಲೆಟ್ ಅಂತ ಹೇಳ್ತಾರೆ, ಲಿಟಲ್ ಪ್ರಿನ್ಸ್. ಓಕೆ, ಸೊ ಇವನಿಗೂ ಕೂಡ ಬೇರೆ ಕಿಂಗ್ಸ್ ರೀತಿ ಒಂದು ಅರಮನೆ ಇತ್ತು, ಆಳು ಕಾಳುಗಳಿದ್ರು, ಮಿನಿಸ್ಟರ್ಸ್ ಇದ್ರು, ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇತ್ತು. ಅಂಡ್ ಈ ವಾಸ್ ರನ್ನಿಂಗ್ ಎ ಗೇಮಿಂಗ್ ಹೌಸ್, ರೌಲೆಟ್ ಗೇಮ್ ಅನ್ನೋ ಒಂದು ಗೇಮಿಂಗ್ ಹೌಸ್ ಅನ್ನ ಕೂಡ ಅವನು ರನ್ ಮಾಡ್ತಾ ಇರ್ತಾನೆ ಫಾರ್ ಹಿಸ್ ಇನ್ಕಮ್. ಸೊ ಈಗಿರ್ಬೇಕಾದ್ರೆ ಏನಾಗುತ್ತೆ, ಈ ಮೊನಾಕೋ ಕಿಂಗ್ಡಮ್ ಅಲ್ಲಿ ಒಂದ್ಸಲ ಮರ್ಡರ್ ಆಗೋಗುತ್ತೆ. ಸೊ ಆ ಮರ್ಡರ್ ಆದ್ಮೇಲೆ ಏನಾಗುತ್ತೆ, ದ ಹೋಲ್ ಕಿಂಗ್ಡಮ್ ವಾಸ್ ಡಿಸ್ಟರ್ಬ್ಡ್ ಅಂಡ್ ಹೌ ಟು ಪನಿಷ್ ಹಿಮ್ ಈಸ್ ದಿ ಬಿಗ್ ಕ್ವೆಶನ್. ಸೊ ಅವನಿಗೆ ಯಾವ ರೀತಿ ಪನಿಷ್ಮೆಂಟ್ ಕೊಡ್ಬೇಕು ಅನ್ನೋದು ಒಂದು ಬಿಗ್ ಕ್ವೆಶನ್ ಆಗುತ್ತೆ. ಸೊ ಅವಾಗ ಒಂದು ಜಡ್ಜ್ಮೆಂಟ್ ಏನ್ ಬರುತ್ತೆ, ಸೊ ಆಲ್ ದಿ ಜಡ್ಜಸ್ ಸ್ಯಾಟ್ ಟುಗೆದರ್ ಅಂಡ್ ಕೇಮ್ ಟು ಅ ವರ್ಡಿಕ್ಟ್. ಸೊ ಅದೇನಾಗಿರುತ್ತೆ, ಡೆತ್ ಸೆಂಟೆನ್ಸ್ ಅಂತ ಕೊಡ್ತಾರೆ. ಸೊ ಡೆತ್ ಸೆಂಟೆನ್ಸ್ ಅನ್ನ ಕೊಡ್ಬೇಕಾದ್ರೆ ಅವ್ರ ಹತ್ರ
ಲೈಕ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೇಕಲ್ವಾ. ಸೊ ಅವಾಗ ಏನಾಗುತ್ತೆ, ಇವ್ರ ಹತ್ರ ಎಕ್ಸಿಕ್ಯೂಷನರ್ ಕೂಡ ಇರೋದಿಲ್ಲ ಅಂಡ್ ಗಿಲಟಿನ್ ಮಿಷಿನ್ ಕೂಡ ಇರೋದಿಲ್ಲ. ಸೊ ಅಟ್ ದ ಟೈಮ್ ದ ಕಮಿಟಿ ಡಿಸೈಡೆಡ್ ಟು ರೈಟ್ ಎ ಲೆಟರ್ ಟು ಫ್ರಾನ್ಸ್ ಗವರ್ನಮೆಂಟ್ಗೆ ಲೆಟರ್ ಅನ್ನ ಬರೀತಾರೆ. ಸೊ ದೇ ಚಾರ್ಜ್ 16,000 francs ಫಾರ್ ಗಿಲಟಿನ್ ಅಂಡ್ ಎಕ್ಸಿಕ್ಯೂಷನರ್. ಓಕೆ, ಸೊ ಆದ್ರೆ ಇದು ಎಕ್ಸ್ಪೆನ್ಸಸ್ ನ ತಡ್ಕೊಳಕ್ಕಾಗದೆ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಇಟಲಿಗೆ ಲೆಟರ್ ಬರೀತಾರೆ. ಸೊ ಇಟಲಿ ಏನ್ ಮಾಡುತ್ತೆ, 12,000 francs ಅನ್ನ ಚಾರ್ಜ್ ಮಾಡಿ ಅದ್ರ ಜೊತೆಗೆ ಲೈಕ್ ಎಕ್ಸಿಕ್ಯೂಷನರ್ ನ ಕಳ್ಸ್ಕೊಡೋಕು ನಮ್ಗೆ ಚಾರ್ಜಸ್ ಆಗತ್ತೆ ಅಂತ ಹೇಳ್ತಾರೆ. ಹಾಯ್ ಶರಣು, ಹಾಯ್, ಗುಡ್ ಈವ್ನಿಂಗ್ ಆಫ್ಟರ್ ಎ ಲಾಂಗ್ ಟೈಮ್. ಯಾ, ಸೊ ಹಾಗಾದ್ರೆ ಅದನ್ನು ಕೂಡ ಏನ್ ಮಾಡ್ತಾನೆ ರಾಜ, ಕ್ಯಾನ್ಸಲ್ ಮಾಡ್ತಾನೆ, ಬಿಕಾಸ್ ದಟ್ ಈಸ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಅನ್ನೋ ಕಾರಣಕ್ಕೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಹಾಗಾದ್ರೆ ಕೊಲ್ಲೋದು ಹೇಗೆ ಅನ್ನೋದು, ಅಂದ್ರೆ ಡೆತ್ ಸೆಂಟೆನ್ಸ್ ಅನ್ನ ಯಾವ ರೀತಿ ಇವಾಗ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದು ಒಂದು ಬಿಗ್ ಕ್ವೆಶನ್ ಆಗುತ್ತೆ. ಸೊ ಆಲ್ ದಿ ಜಡ್ಜಸ್ ಅಗೇನ್ ಸಾಟ್ ಟುಗೆದರ್ ಅಂಡ್ ಕಮ್ ಟು ಡಿಸಿಷನ್. ಸೊ ಅದೇನಾಗಿರತ್ತೆ ಡಿಸಿಷನ್, ಅವನಿಗೆ ಡೆತ್ ಸೆಂಟೆನ್ಸ್ ನ ಬದಲಾಗಿ ಲೈಫ್ ಇಂಪ್ರಿಸನ್ಮೆಂಟ್ ಕೊಡೋಣ ಅಂತ ಹೇಳ್ತಾರೆ. ಸೊ ಅದಕ್ಕೆ ರಾಜ ಕೂಡ ಒಪ್ಕೊಳ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಅವನಿನ್ನ ಚಿಕ್ಕ ವಯಸ್ಸಿನ ಹುಡುಗ. ಸೊ ಅವನು ಮುದುಕ ಆಗೋವರ್ಗುನು ಒಂದು ಜೈಲ್ ಇರ್ಬೇಕು, ಜೈಲ್ ಜೊತೆಗೆ ಒಂದು ಗಾರ್ಡ್ ಕೂಡ ಇರ್ಬೇಕಾಗತ್ತೆ ಅಂತ ಒಂದು ಗಾರ್ಡ್ ಅನ್ನ ನೇಮಕ ಮಾಡಿ ಅವನನ್ನ ಜೈಲ್ಗೆ ಹಾಕ್ತಾರೆ. ಸೊ ಆಮೇಲೆ ಏನಾಗತ್ತೆ, 1 ವರ್ಷ ಕಳಿಯುತ್ತೆ. 1 ವರ್ಷ ಕಳೆದ್ಮೇಲೆ ರಾಜನ್ ಗಮನಕ್ಕೆ ಬರುತ್ತೆ, ಸೋ ಮಚ್ ಆಫ್ ಎಕ್ಸ್ಪೆನ್ಸಸ್ ಹ್ಯಾಪನ್ ಬಿಕಾಸ್ ಆಫ್ ದಿಸ್ ಪ್ರಿಸ್ನರ್ ಅನ್ನೋದು ಗೊತ್ತಾಗುತ್ತೆ. ಸೊ ಅವಾಗ 600 francs ಅವನಿಗೆ ಎಕ್ಸ್ಪೆನ್ಸಸ್ ಬಿದ್ದಿರುತ್ತೆ ಎಕ್ಸ್ಟ್ರಾ. ಸೊ ಅದೊಂದು ಚಿಕ್ಕ ಕಿಂಗ್ಡಮ್ ಆಗಿರೋದ್ರಿಂದ ಅವನೇನ್ ಮಾಡ್ತಾನೆ, ಮತ್ತೆ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಆಗತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಮಿನಿಸ್ಟರ್ಸ್ ಸೇರ್ಕೊಂಡು, ಆಯ್ತು ಇದ್ರದೆಲ್ಲ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಆ ಗಾರ್ಡ್ ಅನ್ನ ಕ್ಯಾನ್ಸಲ್ ಮಾಡೋಣ, ಅದಾದ್ಮೇಲೆ ಸೊ ಪ್ರಿಸನರ್ ಗೇಟ್ ಅನ್ನ ತೆಗ್ದ್ಬಿಟ್ ಬಿಡೋಣ, ಅವನೇ ಓಡೋಗ್ಲಿ ಅಂತ ನೋಡ್ತಾರೆ. ಆದ್ರೆ ಅವನ್ ಎಲ್ಗೂ ಹೋಗೋದೇ ಇಲ್ಲ, ಅಲ್ಲೇ ಟಿಕಾಣಿ ಓಡಿ ಕೂತ್ಕೋತಾನೆ. ಸೊ ಆಮೇಲೆ ಅವರೇ ಕರ್ದ್ಬಿಟ್ಟು ಪ್ರಿಸನರ್ಗೆ ಹೇಳ್ತಾರೆ, ದಯವಿಟ್ಟು ಹೊಟ್ಟೋಗಪ್ಪ ಅಂತ ಹೇಳಿದಾಗ ಅವನ್ ಹೇಳ್ತಾನೆ, ಸ್ಟರ್ಬನ್ ಆಗ್ಬಿಟ್ಟಿರ್ತಾನೆ, ಹಠಮಾರಿಯಾಗಿ ನಾನು ಹೋಗಲ್ಲ. ಸೊ ಇಲ್ಲಿವರೆಗೂ ನಾನು ಕೂತು ತಿಂದು ಉಂಡು ಕಷ್ಟವಾದ ಕೆಲ್ಸದಿಂದ ನಾನು ದೂರ ಆಗ್ಬಿಟ್ಟು ಲೇಸಿ ಆಗ್ಬಿಟ್ಟಿದೀನಿ, ಇವಾಗ ನಾನು ಹೆಂಗ್ ಕೆಲ್ಸ ಮಾಡ್ಲಿ? ಅದೂ ಅಲ್ಲದೆ ನೀವು ನನ್ಗೆ ಡೆತ್ ಸೆಂಟೆನ್ಸ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿರೋದ್ರಿಂದ ನಾನು ಹೊರಗಡೆ ಹೋದ್ರೆ ಜನ ನನ್ನನ್ನು ನೋಡಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಸೊ ನನ್ನನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಎಲ್ಲಿಗೂ ಹೋಗೋದಿಲ್ಲ. ನೀವು ನನ್ನ ಕ್ಯಾರೆಕ್ಟರ್ ಅನ್ನ ಅಸಾಸಿನ್ ಮಾಡ್ಬಿಟ್ಟಿದೀರಾ, ಅಂದ್ರೆ ನನ್ನ ಕ್ಯಾರೆಕ್ಟರ್ ಹಾಳ್ ಮಾಡ್ಬಿಟ್ಟಿದೀರಾ ಅಂತ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಾಗ ಎಲ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ಆಯ್ತು ಅಂತ ಅಂದ್ಬಿಟ್ಟು ಒಂದು ಲಾಸ್ಟ್ ಡಿಸಿಷನ್ ಬರ್ತಾರೆ. ಅದೇನಪ್ಪಾ ಅಂತಂದ್ರೆ ಸೊ ಪೆನ್ಷನ್ ಕೊಡ್ಬೇಕು ಅಂತ. ಸೊ ಅವನು ಪ್ರತಿ ವರ್ಷ 600 ಪೆನ್ಷನ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅಲ್ಲಿಂದ ಆಚೆಗೆ ಅವನೇನ್ ಮಾಡ್ತಾನೆ, ಸೊ ಲೈಕ್ ಅಡ್ವಾನ್ಸ್ ಅನ್ಯೂಟಿನ ಈಸ್ಕೊಂಡ್ ಅವನೇನ್ ಮಾಡ್ತಾನೆ, ಊರಿಂದ ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಜಮೀನನ್ನ ತಗೊಂಡು ಆರಾಮ್ಸೆ ಜೀವನನ ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ ಆಫ್ 2 deer. ಓಕೆ, ಒಂದು ಚಿಕ್ಕ ಸಿಸ್ಟಮ್ಗೆ ಒಂದು ದೊಡ್ಡದಾದಂತಹ ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ಅದಕ್ಕೆ ಫೈನಾನ್ಷಿಯಲಿನೂ ಕೂಡ ಅದು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದೇ ಒಂದು ಇಲ್ಲಿ ನಮಗೆ ಮೆಸೇಜ್ ಆಗಿರತ್ತೆ. ಸೊ ಹಾಗಾದ್ರೆ ಇದ್ರ ಮೇಲೆ ನಮ್ಗೆ ಯಾವ ರೀತಿಯಾಗಿ ಎಲ್ಲ 2 and 3 marks ಕ್ವೆಶನ್ಸ್ ಗೆ ಅಥವಾ 4 marks ಕ್ವೆಶನ್ಸ್ ಗೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ, ಮತ್ತೆ ನಾವ್ ಯಾವ ರೀತಿ ಆನ್ಸರ್ಸ್ ನ ಬರೀಬೇಕು ಅಂತ ನೋಡ್ತಾ ಹೋಗೋಣ. ಎಸ್, ಹಾಯ್ ಪುಟ್ರಾಜು. ಸೊ ಯು ಆರ್ ಬಿಕಮಿಂಗ್ ಸೈಲೆಂಟ್. Oh, sorry. I forgot. So I was about to send the notes. Literally, I'm sorry. So ಇವತ್ತು ನಿಮಗೆ 2 deer ಮತ್ತೆ ದ ಗಾರ್ಡನರ್ ಎರಡೂ ನೋಟ್ಸ್ ಅನ್ನ ಕಳ್ಸ್ಕೊಡ್ತೀನಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಓಕೆ, ಸೊ ಹಾಗಾದ್ರೆ ಕ್ವೆಶನ್ಸ್ ನ ನೋಡೋಣ. ಫಸ್ಟ್ ಕ್ವೆಶನ್ ಈಸ್, ಹೂ ಈಸ್ ದಿ ಆಥರ್ ಆಫ್ ದ ಲೆಸನ್ 2 deer? ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಹೂ ಈಸ್ ದಿ ಆಥರ್? ಲಿಯೋ ಟಾಲ್ಸ್ಟಾಯ್, ದ ಫೇಮಸ್ ರಷ್ಯನ್ ರೈಟರ್ ಲಿಯೋ ಟಾಲ್ಸ್ಟಾಯ್. ಓಕೆ, ಸೊ ಸ್ಪೆಲ್ಲಿಂಗ್ಸ್ ನ ಪ್ಲೀಸ್ ಸರಿಯಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲಿಯೋ ಟಾಲ್ಸ್ಟಾಯ್. ಓಕೆ, ನೀವು ಸರಿಯಾದ ಆನ್ಸರ್ ನ ಬರ್ದಿದ್ರು ಕೂಡ ಸ್ಪೆಲ್ಲಿಂಗ್ಸ್ ನ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಅನ್ನ ಹಿಡಿತಾರೆ. ಓಕೆ, ಸೊ ನೀವು ಆನ್ಸರ್ ಚಿಕ್ಕದಾಗಿ ಬರ್ದಿದ್ರು ಕೂಡ ನಿಮ್ಮ ಸ್ಪೆಲ್ಲಿಂಗ್ಸ್ ಸರಿಯಾಗಿರೋ ತರ ನೋಡ್ಕೊಳ್ಳಿ. ಓಕೆ,
ಅದೇ ರೀತಿ ನೀವು ಬರಿಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಗೀಜೋದು ಮಾಡೋದು, ಚಿತ್ ಮಾಡೋದು, ಈ ತರ ಎಲ್ಲ ಮಾಡಬೇಡಿ. ಓಕೆ, ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಬರೆಯೋಕೆ ಟ್ರೈ ಮಾಡಿ. ಅಂಡ್ ಯಾವ್ದು ಇಂಪಾರ್ಟೆಂಟ್ ಆನ್ಸರ್ ಆಗಿರುತ್ತೋ ಅದಕ್ಕೆ ಅಂಡರ್ಲೈನ್ ಮಾಡಿ. ಓಕೆ, ಅಂಡರ್ಲೈನ್ ಮಾಡಿ. ನೀವೇನಾದ್ರೂ ಸ್ಪೆಲ್ಲಿಂಗ್ಸ್ ನ ತಪ್ಪು ಬರ್ದಿದೀನಿ ಅಂತ ಅನ್ಸಿದ್ರೆ ಅಂಡರ್ಲೈನ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಾವು ಬರ್ದಿರೋ ತಪ್ಪನ್ನೇ ನಾವೇ ಹೈಲೈಟ್ ಮಾಡಿ ತೋರಿಸ್ದಂಗಾಗತ್ತೆ. ಸೊ ಇಫ್ ಯು ಆರ್ ನಾಟ್ ಶ್ಯೂರ್ ಅಬೌಟ್ ದಿ spellings, don't underline. Okay, if you sure about your spellings, then you can underline for the important points. Okay, so adu nimma marks anna kuda increase ಮಾಡುತ್ತೆ. So ಲಿಯೋ ಟಾಲ್ಸ್ಟಾಯ್ ಅಂತ ಗೊತ್ತಾಯ್ತು. ನೆಕ್ಸ್ಟ್, ಹೌ ಡಿಡ್ ದ ರೈಟರ್ ಡಿಸ್ಕ್ರೈಬ್ ದಿ ಕಿಂಗ್ಡಮ್ ಆಫ್ ಮೊನಾಕೋ? ಕಿಂಗ್ಡಮ್ ಆಫ್ ಮೊನಾಕೋ ಒಂದು ಟಾಯ್ ಕಿಂಗ್ಡಮ್ ಆಗಿರುತ್ತಲ್ವಾ. ಸೊ ಇದನ್ನ ಯಾವ ರೀತಿಯಾಗಿ ನಮ್ಮ ರೈಟರ್ ಎಕ್ಸ್ಪ್ಲೈನ್ ಮಾಡಿದಾನೆ ಅಥವಾ ಡಿಸ್ಕ್ರೈಬ್ ಮಾಡಿದಾನೆ? ದ ರೈಟರ್ ಡಿಸ್ಕ್ರೈಬ್ಡ್ ಇಟ್ ಆಸ್ ಎ ಟಾಯ್ ಕಿಂಗ್ಡಮ್ which consists of only about 7,000 inhabitants. Consist ಅಂದ್ರೆ ಒಂದಿದೆ, ಅದು ಇಟ್ ಅಕ್ವೈರ್ಡ್ ಓನ್ಲಿ 7,000 inhabitants. ಅಂದ್ರೆ ಅಲ್ಲಿ ವಾಸವಾಗಿರೋರು ಎಷ್ಟು ಜನ? ಓನ್ಲಿ 7,000. ದೇರ್ ಈಸ್ ಅ ರಿಯಲ್ ಕಿಂಗ್ಲೆಟ್, ಅಂದ್ರೆ ಅದಕ್ಕೆ ಆ ಮೊನಾಕೋ ಕಿಂಗ್ಡಮ್ ಗೆ ಒಬ್ಬ ರಿಯಲ್ ಕಿಂಗ್ಲೆಟ್ ಕೂಡ ಇದ್ದಾನೆ. ಹೂ ಹ್ಯಾಸ್ ಎ ಪ್ಯಾಲೇಸ್ ವಿತ್ ಎ ಸ್ಮಾಲ್ ಆರ್ಮಿ ಆಫ್ ಓನ್ಲಿ 60 men. ಪುಟ್ರಾಜು, ಬಿಕಾಸ್ ಅಟ್ ದಿ ಟೈಮ್ ಆಫ್ ಎಕ್ಸಾಮ್ ವಿ ಬಿಕಮ್ ಲೈಕ್ ಲಿಟಲ್ ಟೆನ್ಸ್ಡ್ ಅಲ್ವಾ. ಸೊ ಟೈಮ್ ನ ನೋಡ್ಕೋಬೇಕಾಗಿರುತ್ತೆ. ಟೈಮ್ ನ ಮೇಂಟೈನ್ ಮಾಡಿ ಬೇಗ ಬೇಗ ಬರಿಬೇಕು. ನಮಗ್ ಗೊತ್ತಿರೋ ಆನ್ಸರ್ ಎಲ್ಲಾನು ಬರಿಬೇಕು ಅಂತ ನಾವು ಟ್ರೈ ಮಾಡ್ತಾ ಇರ್ತೀವಿ. ಅವಾಗ ಹ್ಯಾಂಡ್ ರೈಟಿಂಗ್ ಹಾಳಾಗತ್ತೆ. ಸೊ ನೀವ್ ಎಷ್ಟು ಜಾಸ್ತಿ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡೋದಿಲ್ಲ. ನಿಮ್ಗೆ ಎಷ್ಟು ಆನ್ಸರ್ ಸರಿಯಾಗಿ ಗೊತ್ತೋ ಅಷ್ಟನ್ನೇ ನೀಟಾಗಿ ಕೂಲ್ ಆಗಿ ಬರೀರಿ. ಓಕೆ, ಸೊ ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡಷ್ಟು ಅದು ನಮ್ಮ ಹ್ಯಾಂಡ್ ರೈಟಿಂಗ್ ಅನ್ನು ಹಾಳು ಮಾಡುತ್ತೆ ಅಂಡ್ ನಮ್ಮ ಫ್ಲೋ ಆಫ್ ಥಾಟ್ಸ್ ಅನ್ನ ಕೂಡ ಹಾಳು ಮಾಡುತ್ತೆ. ಓಕೆ, ಸೊ ಎಷ್ಟು ಸಾಧ್ಯನೋ ಅಷ್ಟು ಕೂಲ್ ಆಗಿ, ಯಾಕೆಂದ್ರೆ ನೀವು ಆಲ್ರೆಡಿ ಓದ್ಕೊಂಡಿರ್ತೀರಾ, ಆನ್ಸರ್ನು ಬರೀತೀರಾ. ಸೊ ಲೈಕ್ ಎಷ್ಟು ಬೇಕೋ ಅಷ್ಟು ಆನ್ಸರ್ ನ ಮಾತ್ರ ಬರೆದ್ರೆ ಎಲ್ಲಾ ಕ್ವೆಶನ್ಸ್ಗೂ ಆನ್ಸರ್ ಮಾಡಬಹುದು, ಜೊತೆಗೆ ಚೆನ್ನಾಗೂ ಬರಿಬಹುದು ವಿತ್ ಗುಡ್ ಆನ್ಸರ್. ಓಕೆನಾ? ಸೊ ಅವನ ಹತ್ರ ಸ್ಮಾಲ್ ಆರ್ಮಿ ಕೂಡ ಇರುತ್ತೆ, 60 men ಇಂದ ಕೂಡಿರುತ್ತೆ. ಓಕೆ, ಸೊ ನಿಮಗೆ ಒನ್ ಮಾರ್ಕ್ಸ್ಗೂ ಸೇರಿಸಿ ನಾನು ಇದ್ರೊಳಗಡೆ ಆನ್ಸರ್ಸ್ ನ ಕೊಡ್ತಾ ಇದ್ದೀನಿ. ಪ್ಲೀಸ್ ಅಬ್ಸರ್ವ್ ದಟ್ ಆಲ್ಸೋ, ಆಯ್ತಾ? 1 ಮಾರ್ಕ್ಗೂ ನಿಮ್ಗೆ ಆನ್ಸರ್ ಆಗೋ ರೀತಿ ನಾನು ಕವರ್ ಮಾಡಿದೀನಿ. 7,000 ಇನ್ಹ್ಯಾಬಿಟೆಂಟ್ಸ್ ಇರಬಹುದು, ಟಾಯ್ ಕಿಂಗ್ಡಮ್ ಅಂತ ಕರಿತಾ ಇದ್ರು. ಅಂಡ್ ಅವ್ರ ಹತ್ರ ಎಷ್ಟು ಜನದ ಒಂದು ಆರ್ಮಿ ಇತ್ತು? 60 ಜನರಿಂದ ಕೂಡಿದ ಒಂದು ಆರ್ಮಿ ಕೂಡ ಇತ್ತು. ವೇರ್ ವಾಸ್ ದಿ ಕಿಂಗ್ಡಮ್ ಆಫ್ ಮೊನಾಕೋ ಸಿಚುವೇಟೆಡ್? ಸಿಚುವೇಟೆಡ್ ಅಂತ ಅಂದ್ರೆ ಅದು ಎಲ್ಲಿ ಇತ್ತು, ಭೂಮಿ ಮೇಲೆ ಎಲ್ಲಿ ಅದು ಇದೆ ಅಂತ ನಾವು ಸಿಚುವೇಟೆಡ್ ಅಂತ ಹೇಳೋದು. ಓಕೆ, ಸೊ ನಿಯರ್ ದಿ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ನಾನು ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಪಿಕ್ಚರ್ ನ ತೋರಿಸಿದ್ದೆ. ಒಂದ್ ಕಡೆ ಫ್ರಾನ್ಸ್ ಇರುತ್ತೆ, ಒಂದ್ ಕಡೆ ಇಟಲಿ ಇರುತ್ತೆ, ಇನ್ನೊಂದ್ ಕಡೆ ಮೆಡಿಟರೇನಿಯನ್ ಸಿ ಇರುತ್ತೆ, ಮಧ್ಯ ಏನಿರುತ್ತೆ? ಮೊನಾಕೋ ಕಿಂಗ್ಡಮ್ ಇರುತ್ತೆ. ಸೊ ದಟ್ ಈಸ್ ಎ ಟೈನಿ ಲಿಟಲ್ ಕಿಂಗ್ಡಮ್. ಓಕೆ, ಸೊ ಅದೇ ರೀತಿ ನೀವು ಯಾವ ರೀತಿ ಆನ್ಸರ್ ಬರಿಬೇಕು? ನಿಯರ್ ದಿ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಸೊ ಫ್ರಾನ್ಸ್ ನ ಬಾರ್ಡರ್ ಒಂದು ಕಡೆ, ಇನ್ನೊಂದು ಕಡೆ ಇಟಲಿಯ ಬಾರ್ಡರ್ ಇರುತ್ತೆ. ಆನ್ ದ ಶೋರ್ ಆಫ್ ದಿ ಮೆಡಿಟರೇನಿಯನ್ ಸಿ. ಓಕೆ, ಸೊ ಆನ್ ದ ಶೋರ್ ಅಂದ್ರೆ ತೀರ, ಮೆಡಿಟರೇನಿಯನ್ ಸಿ ನ ತೀರ ಪ್ರದೇಶದಲ್ಲಿ ದ ಕಿಂಗ್ಡಮ್ ಆಫ್ ಮೊನಾಕೋ ಈಸ್ situated. Okay, so next question is, what type of government does the kingdom of Monaco have in the lesson 2 dear? Okay, so what type of kingdom ಅದು ನಡೆಸ್ತಾ ಇದ್ದಿದ್? ಯಾವ ರೀತಿಯಾದಂತ ಸರ್ಕಾರ ಇತ್ತು ಅಲ್ಲಿ? ದ ಕಿಂಗ್ಡಮ್ ಆಫ್ ಮೊನಾಕೋ ಆಸ್ ಎ ಮೊನಾರ್ಕಿ ಅಲ್ವಾ. ರಾಜ ಇದ್ದ, ಅವನು ಸರ್ವಾಧಿಕಾರಿಯಾಗಿದ್ದ, ಅವನು ಹೇಳದಾಗೆ ಅಲ್ಲಿ ಜನರೆಲ್ಲ ನಡ್ಕೊಳ್ತಾ ಇದ್ರು, ಅವಂದೇ ಆಡಳಿತ ಆಗಿತ್ತು ಅಲ್ವಾ. ಸೊ ಹಾಗಾಗಿ ಸರ್ವಾಧಿಕಾರ ಅಲ್ಲಿ ಚಾಲ್ತಿಯಲ್ಲಿತ್ತು. ಸೊ ಇಟ್ ವಾಸ್ ರನ್ನಿಂಗ್ ಬೈ ಎ ಮೊನಾರ್ಕ್. ಮೊನಾರ್ಕ್ ಅಂತ ಅಂದ್ರೆ ಕಿಂಗ್ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ದಿ ಪ್ರೈಮರಿ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ದಿ ಕಿಂಗ್ಡಮ್ ಆಫ್ ಮೊನಾಕೋ? ಸೊ ಕಿಂಗ್ಡಮ್ ಆಫ್ ಮೊನಾಕೋ ಯಾವ್ಯಾವ ರೀತಿಯಾದಂತಹ ಆದಾಯನ ಇಟ್ಕೊಂಡು ತನ್ನ ಕಿಂಗ್ಡಮ್ ಅನ್ನ ನಡೆಸ್ತಾ ಇರತ್ತೆ? ಪ್ರೈಮರಿ ಅಂದ್ರೆ ಪ್ರಾಥಮಿಕ ಆದಾಯ. ಯಾವುದರಿಂದೆಲ್ಲ ಅದಕ್ಕೆ ಆದಾಯಗಳು ಬರ್ತಾ ಇತ್ತು?
ಮೊನಾಕೋಸ್ ಪ್ರೈಮರಿ ರೆವೆನ್ಯೂ ಅಂದ್ರೆ ಆದಾಯ. ಸೋರ್ಸಸ್ ವರ್ ಟೊಬ್ಯಾಕೋ ಟ್ಯಾಕ್ಸ್, ಟೊಬ್ಯಾಕೋ ಮೇಲೆ ಟ್ಯಾಕ್ಸ್ ಆಗ್ತಾ ಇದ್ದ ಅಲ್ವಾ, ಆನ್ ವೈನ್ ಅಂಡ್ ಸ್ಪಿರಿಟ್ಸ್ ಅಂಡ್ ಅ ಪೋಲ್ ಟ್ಯಾಕ್ಸ್. ಓಕೆ, ಸೊ ಜೀವಂತವಾಗಿರೋರ್ಗೆ ಅಲ್ಲಿರುವಂತ ಜನರಿಗೆ ಎಲ್ರಿಗೂ ಕೂಡ ಅವನು ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದ. ಸೊ ಹಾಗಾಗಿ 3 ರೀತಿಯಾದಂತಹ ಟ್ಯಾಕ್ಸ್ ಗಳು, 4 ರೀತಿಯಾದಂತಹ ಟ್ಯಾಕ್ಸ್ ಗಳೇನಾಗಿರತ್ತೆ, ಪ್ರೈಮರಿ ಟ್ಯಾಕ್ಸಸ್ ಗಳಾಗಿರತ್ತೆ. ಅಂಡ್ ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಇನ್ಕಮ್. ಓಕೆ, ಸೊ ಮೀನ್ಸ್ ಆಫ್ ಸೋರ್ಸ್ ಆಫ್ ಇನ್ಕಮ್ ಆಗಿರತ್ತೆ. ಸೊ ಆ ರೀತಿಯಾಗಿ ಅಲ್ಲಿಂದ ಬಂದಂತಹ ಇನ್ಕಮ್ ಅನ್ನ ಯೂಸ್ ಮಾಡ್ಕೊಂಡು ಆ ಪ್ಯಾಲೇಸ್ ನ ರನ್ ಮಾಡ್ತಾ ಇರ್ತಾನೆ. ಸ್ಪಿರಿಟ್ಸ್ ಅಂತಂದ್ರೆ ಜನರು ಅಂತ ಅರ್ಥ. ಓಕೆ, ಸೊ ಸ್ಪಿರಿಟ್ಸ್ ಅಂತಂದ್ರೆ ಒನ್ ಮೋರ್ ಮೀನಿಂಗ್ ಬರುತ್ತೆ ಆಕ್ಚುಲಿ. ಓಕೆ, ಸೊ ಲೆಟ್ ಮಿ ಸಿ. ಗೇಮಿಂಗ್ ಅವತ್ತು ಹೇಳ್ತಿ ಅಂದ್ರಿ, ಹೇಳಲೇ ಇಲ್ಲ. ಗೇಮಿಂಗ್ ಹೌಸ್ ಏನನ್ನ ಹೇಳಲಿಲ್ಲ, ಸ್ಪಿರಿಟ್ಸ್ ಅನ್ನೋದನ್ನ ಹೇಳಲಿಲ್ವಾ? ಐ ಥಾಟ್ ಐ ಡಿಸ್ಕಸ್ಡ್ ಇಟ್. ಓಕೆ, ಎನಿವೇಸ್ ಸ್ಪಿರಿಟ್ಸ್ ಅಂದ್ರೂ ಕೂಡ ಜನರು ಅಂತಾನೆ ಆಗತ್ತೆ. ಓಕೆನಾ? ಸೊ ಸ್ಪಿರಿಟ್ಸ್ ಅಂಡ್ ಪೋಲ್ ಟ್ಯಾಕ್ಸ್, ತಲೆಗಂದಾಯ. ಓಕೆ ಪುಟ್ರಾಜು, ಸಾರಿ. ಓಕೆ, ಫೈನ್. ಸೊ ನೆಕ್ಸ್ಟ್, ವಾಟ್ ವಾಸ್ ದಿ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ರೆವೆನ್ಯೂ ಫಾರ್ ದಿ ಕಿಂಗ್ಡಮ್ ಆಫ್ ಮೊನಾಕೋ? ಯಾವುದು ಸ್ಪೆಷಲ್ ಆದಂತ ಆದಾಯ ಆಗಿತ್ತು? ಅಪಾರ್ಟ್ ಫ್ರಮ್ ಟೊಬ್ಯಾಕೋ, ಅಪಾರ್ಟ್ ಫ್ರಮ್ ವೈನ್, ಅಪಾರ್ಟ್ ಫ್ರಮ್ ಸ್ಪಿರಿಟ್ಸ್ ಅಂಡ್ ಪೋಲ್ ಟ್ಯಾಕ್ಸ್, ಅದನ್ನ ಬಿಟ್ಟು ಸ್ಪೆಷಲ್ ಆಗಿ ಅವ್ರಿಗೆ ಯಾವ್ದ್ರಿಂದ ಆದಾಯ ಬರ್ತಾ ಇತ್ತು? ಯಾವ್ದ್ರಿಂದ ಬರ್ತಾ ಇತ್ತು? ಗೇಮಿಂಗ್ ಹೌಸ್. ವೆರಿ ಗುಡ್ ಸಹನಾ, ಗೇಮಿಂಗ್ ಹೌಸ್. ಓಕೆ, ಗೇಮಿಂಗ್ ಹೌಸ್ ಅಂತ ನೀನ್ ಇನ್ಕ್ಲೂಡ್ ಮಾಡ್ತಾ ಇದೀಯಾ? ಸಾರಿ. ಸೊ ದಟ್ ಈಸ್ ಅ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ದ ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಮೊನಾಕೋ ವಾಸ್ ದ ಗೇಮಿಂಗ್ ಹೌಸ್ ವೇರ್ ಪೀಪಲ್ ಪ್ಲೇಡ್ ರೌಲೆಟ್. ಗೇಮ್ ಅಲ್ವಾ? ಗೇಮ್ ಹೆಸರೇನು ಅಂತ ಕೇಳಿದ್ರೆ ನಿಮ್ಗೆ ಏನಂತ ಬರಿಬೇಕಾಗತ್ತೆ? ರೌಲೆಟ್ ಗೇಮ್ ಅಂತ ಬರಿಬೇಕಾಗತ್ತೆ. ಸ್ಪೆಷಲ್ ಇನ್ಕಮ್ ಅಂತ ಕೇಳಿದ್ರೆ ಸೊ ಇಟ್ ಈಸ್ ಫ್ರಮ್ ದಿ ಗೇಮಿಂಗ್ ಹೌಸ್ ಅಂತ ಬರಿಬೇಕಾಗತ್ತೆ. ಯು ಕ್ಯಾನ್ ಇನ್ಕ್ಲೂಡ್ ಇಟ್ ಇಯರ್ ಆಲ್ಸೋ. ಓಕೆ, ಆ ಗೇಮಿಂಗ್ ಹೌಸ್ ಅಂತ ಕೂಡ ನೀವು ಇಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು. ಬಟ್ ಪ್ರೈಮರಿ ಅಂತ ಕೇಳಿದ್ರೆ ನೀವು ಇವುಗಳನ್ನ ಬರೀರಿ. ಬಟ್ ವಾಟ್ ವಾಸ್ ದಿ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ಕೇಳಿದ್ರೆ ಎಲ್ಲವನ್ನ ಸೇರಿಸಿ ಬರೀರಿ. ಓಕೆ, ಗೇಮಿಂಗ್ ಹೌಸ್ ಇನ್ಕ್ಲೂಡಿಂಗ್. ಪ್ರೈಮರಿ ಅಂತ ಕೇಳಿದ್ರೆ ಇದನ್ನ ಬರೀರಿ, ಸ್ಪೆಷಲ್ ಅಂತ ಕೇಳಿದ್ರೆ ಗೇಮಿಂಗ್ ಹೌಸ್ ಅಂತ ಬರೀರಿ. ಸೊ ಟೋಟಲ್ ಆಗಿ ಸೋರ್ಸ್ ಆಫ್ ಇನ್ಕಮ್ ಅಂತ ಕೇಳಿದ್ರೆ ಎರಡನ್ನೂ ಸೇರಿಸಿ ಬರೀರಿ. ಯಾ, ರೌಲೆಟ್ ಗೇಮ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ವೈ ಡಿಡ್ ದ ಪೀಪಲ್ ಆಫ್ ಮೊನಾಕೋ ಟಾಲರೇಟ್ ದ ಎಕ್ಸಿಸ್ಟೆನ್ಸ್ ಆಫ್ ದಿ ಗೇಮಿಂಗ್ ಹೌಸ್? ಅಂದ್ರೆ ಅಲ್ಲಿರುವಂತ ಜನರು ಯಾಕೆ ಸಹಿಸ್ಕೊಳ್ತಾ ಇದ್ರು? ಸೊ ಅಲ್ಲಿ ಗೇಮಿಂಗ್ ಹೌಸ್ ಇದ್ದು ಅದು ಜನರ ಲೈಕ್ ಡೈಲಿ ಲೈಫಿಗೆ ಹಾನಿಯನ್ನ ಉಂಟು ಮಾಡ್ತಾ ಇತ್ತು. ಇಟ್ ವಾಸ್ ಡ್ಯಾಮೇಜಿಂಗ್ ದ ಡೈಲಿ ಲೈಫ್ ಆಫ್ ದ ಪೀಪಲ್. ಓಕೆ, ಅಂಡ್ ಇಟ್ ವಾಸ್ ಗ್ರಾಬಿಂಗ್ ಮೋಸ್ಟ್ ಆಫ್ ದೇರ್ ಇನ್ಕಮ್ ಅಲ್ವಾ? ಸೊ ಇಟ್ ವಾಸ್ ಲೈಕ್ ಎ ಡರ್ಟಿ ಬಿಸ್ನೆಸ್. ಸ್ಟಿಲ್ ದ ಪೀಪಲ್ ಆಫ್ ಮೊನಾಕೋ ಟಾಲರೇಟೆಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗೇಮಿಂಗ್ ಹೌಸ್. ಅಂದ್ರೆ ಅದರ ಇರುವಿಕೆಯನ್ನ ಜನರು ಯಾಕೆ ಸಹಿಸ್ಕೊಳ್ತಾ ಇದ್ರು? ಯಾಕೆ ಅಂತಂದ್ರೆ ದ ಪೀಪಲ್ ಆಫ್ ಮೊನಾಕೋ ಟಾಲರೇಟ್ ಅಂತಂದ್ರೆ ಸಹಿಸ್ಕೊಳ್ಳೋದು. ಟಾಲರೇಟೆಡ್ ದ ಗೇಮಿಂಗ್ ಹೌಸ್ ಬಿಕಾಸ್ ಇಟ್ ವಾಸ್ ಅ ಮೇಜರ್ ಅಂದ್ರೆ ಸ್ಪೆಷಲ್ ಅಂತ ಹೇಳ್ದೆ ಆಗ್ಲೇ ಅಲ್ವಾ? ಸೊ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿ ಗವರ್ನಮೆಂಟ್. ಸೊ ಅಲ್ಲಿದ್ದಂತಹ ಮೋನಾರ್ಕಿಗೆ, ಅಲ್ಲಿದ್ದಂತಹ ಸರ್ಕಾರಕ್ಕೆ ಸೊ ಮೇನ್ ಆಗಿ ಬರ್ತಾ ಇದ್ದಂತಹ ಇನ್ಕಮ್ ಯಾವ್ದಾಗಿತ್ತು? ಗೇಮ್ ಹೌಸ್ ಇಂದ ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಸೊ ಅಲ್ಲಿ ಇದ್ದವರೇ 7,000 ಪೀಪಲ್ ಅಂತಂದ್ರೆ ಎಲ್ರೂ ಕುಡಿತಾ ಇರ್ಲಿಲ್ಲ, ಎಲ್ರೂ ಲೈಕ್ ಏನ್ ತಗೋತಾ ಇರ್ಲಿಲ್ಲ, ಟೊಬ್ಯಾಕೋನ ತಗೋತಾ ಇರ್ಲಿಲ್ಲ. ಸೊ ಎಷ್ಟು ಅಂತ ಆದಾಯ ಬರುತ್ತೆ ಅಲ್ವಾ? ವೈನ್ ಇಂದ ಆಗ್ಲಿ, ಟೊಬ್ಯಾಕೋ ಇಂದ ಆಗ್ಲಿ, ಪೋಲ್ ಟ್ಯಾಕ್ಸ್ ಇಂದ ಅಂತಂದ್ರೆ ಎಷ್ಟು ಜನರು ತಲೆ ಮೇಲೆ ಎಷ್ಟು ಮ್ಯಾಕ್ಸಿಮಮ್ ತಲೆಗಂದಾಯನ ಹಾಕೋಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಸೈಡ್ ಸೋರ್ಸಸ್ ಆಗಿರುತ್ತೆ. ಬಟ್ ಮೇಜರ್ ಸ್ಪೆಷಲ್ ಇನ್ಕಮ್ ಯಾವ್ದಾಗಿರುತ್ತೆ, ರೆವೆನ್ಯೂ ಯಾವ್ದಾಗಿರುತ್ತೆ? ಗೇಮಿಂಗ್ ಹೌಸ್ ಇಂದ ಆಗಿರುತ್ತೆ. ಹಾಗಾಗಿ ಅಲ್ಲಿರೋ ಜನರು ಕೂಡ ಅದನ್ನ
ಸಹಿಸ್ಕೊಳ್ತಾ ಇರ್ತಾರೆ. ಅಂದ್ರೆ ಅದ್ರ ಜೊತೆಗೆ ಅವರು ಜೀವನವನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಗೊತ್ತಾಗ್ತಾ ಇದೆ ಅಲ್ವಾ? ಎಸ್ ಗೈಸ್, ಹೂ ಆರ್ ಆಲ್ ವಾಚಿಂಗ್ ಆನ್ ಯೂಟ್ಯೂಬ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆನ್ ದಿ ಆಪ್, ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ತೇಜಸ್ವಿನಿ, ಶರಣು ಅಂಡ್ ಚಿನ್ಮಯ್ ಹೆಗ್ಡೆ, ಸಹನಾ, ಪುಟ್ರಾಜು, ಅರ್ಥ ಆಗ್ತಾ ಇದೆಯಾ? Nobody is replying. Okay, Sahana, very good. Thank you. So, what happened in the toy princess domain? Domain ಅಂತ ಅಂದ್ರೆ ಏನು ಸರಹದ್ದು ಅಂತ ಹೇಳ್ತೀವಲ್ವಾ, ಪ್ರದೇಶ ಅಥವಾ ಸರಹದ್ದು ಅಂತ ಹೇಳ್ತೀವಲ್ವಾ, ಅದಕ್ಕೆ ಡೊಮೈನ್ ಅಂತ ಹೇಳ್ತೀವಿ. ಪ್ರಿನ್ಸಸ್ ಡೊಮೈನ್ ಫಾರ್ ದ ಫಸ್ಟ್ ಟೈಮ್ ಈ ಕಿಂಗ್ಲೆಟ್ ಇದ್ನಲ್ವಾ, ಆ ಕಿಂಗ್ಲೆಟ್ ನ ಏನು ರಾಜಧಾನಿ ಅಥವಾ ಈ ರಾಜ್ಯದಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನಾಯ್ತು? ಸೊ ಇಟ್ ವಾಸ್ ಎ ಶಾಕಿಂಗ್ ಈವೆಂಟ್ ಹ್ಯಾಪೆಂಡ್ ಇನ್ ದ ಟಾಯ್ಸ್ ಕಿಂಗ್ಡಮ್. ಓಕೆ, ಹಾಗಾದ್ರೆ ಏನಾಯ್ತು? ಸೊ ಅ ಮರ್ಡರ್ ವಾಸ್ ಕಮಿಟೆಡ್ ಇನ್ ದ ಟಾಯ್ ಕಿಂಗ್ಡಮ್. ಸೊ ಏನಾಯ್ತು ಅಲ್ಲಿ? ಫಾರ್ ದ ಫಸ್ಟ್ ಟೈಮ್ ಅ ಮರ್ಡರ್. ಅಲ್ಲಿವರೆಗೂ ಜನರು ತುಂಬಾ ಪೀಸ್ಫುಲ್ ಆಗಿ ಚೆನ್ನಾಗಿ ಶಾಂತಿಯುತ ಅಲ್ವಾ, ಗೇಮಿಂಗ್ ಹೌಸ್ ಇತ್ತು. ಗೇಮಿಂಗ್ ಹೌಸ್ ಇಂದ ಎಷ್ಟೊಂದು ಜನ ದುಡ್ಡನ್ನ ಕಳ್ಕೊಳ್ತಾ ಇದ್ರು, ಎಷ್ಟೊಂದ್ ಜನ ದುಡ್ಡನ್ನ ಗಳಿಸ್ತಾ ಇದ್ರು. ಸ್ಟಿಲ್ ಅಲ್ಲಿ ಯಾವುದೇ ರೀತಿಯಾದಂತಹ ಕೊಲೆ ಸುಲಿಗೆ ಆಗ್ಲಿ ನಡೀತಾ ಇರ್ಲಿಲ್ಲ. ಅದ್ರ ಜೊತೆಗೆ ಜನರು ಅಡ್ಜಸ್ಟ್ ಮಾಡ್ಕೊಂಡು ನಡೀತಾ ಇದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ಏನಾಯ್ತು? ಒಂದು ಮರ್ಡರ್ ಆಯ್ತು ಇನ್ ಟಾಯ್ ಕಿಂಗ್ಡಮ್ಸ್, ಟಾಯ್ ಪ್ರಿನ್ಸಸ್ ಡೊಮೈನ್ ಫಾರ್ ದ ಫಸ್ಟ್ ಟೈಮ್. ದ ಪೀಪಲ್ ಆಫ್ ದ ಕಿಂಗ್ಡಮ್ ಆರ್ ಪೀಸಬಲ್ ಅಂದ್ರೆ ಶಾಂತಿಯುತವಾದ ಜನರು. ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್ ಬಿಫೋರ್. ಅಲ್ಲಿವರೆಗೂ ಕೂಡ ಆ ರೀತಿಯಾದಂತಹ, ಎಸ್ ತೇಜಸ್ವಿನಿ, ಥ್ಯಾಂಕ್ ಯು, ಅಲ್ಲಿವರೆಗೂ ಈ ರೀತಿಯಾದಂತಹ ಘಟನೆ ಯಾವಾಗ್ಲೂ ಸಂಭವಿಸಿರ್ಲಿಲ್ಲ. ಇಟ್ ವಾಸ್ ಅ ಬಿಗ್ ಶಾಕ್ ಫಾರ್ ದಿ ಕಿಂಗ್ ಅಂಡ್ ದ ಸಬ್ಜೆಕ್ಟ್ಸ್ ಆಫ್ ಹಿಸ್ ಡೊಮೈನ್. ಸೊ ನೆಕ್ಸ್ಟ್ ಕ್ವೆಶನ್. What crime did the man in Monaco Kingdom commit leading to his death sentence? ಹಾಗಾದ್ರೆ ಆ ಮನುಷ್ಯ ಏನ್ ಮಾಡ್ದ? The man committed the crime of murder. ಓಕೆ, ಸೊ ಮರ್ಡರ್ ಮಾಡೋದ್ರ ಮೂಲಕ ಅವನಿಗೆ ಏನಾಯ್ತು? ಡೆತ್ ಸೆಂಟೆನ್ಸ್ ಬಂತು. ಓಕೆ, ಸೊ ಅದನ್ನೇ ಇಲ್ಲಿ ಉಲ್ಟಾ ಕ್ವಶನ್ ಕೇಳಿದ್ದಾರೆ ನೋಡಿ. ಓಕೆ, ವಾಟ್ ವಾಸ್ ದಿ ಪನಿಷ್ಮೆಂಟ್ ಗಿವನ್ ಟು ದ ಮರ್ಡರರ್? ಮರ್ಡರರಿಗೆ ಏನ್ ಪನಿಷ್ಮೆಂಟ್ ಅನ್ನ ಕೊಟ್ರು ಅಂತ ಉಲ್ಟಾ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಅಲ್ಲೇ ಆನ್ಸರ್ ಇದೆ, ದ ಮರ್ಡರರ್ ವಾಸ್ ಸೆಂಟೆನ್ಸ್ ಟು ದ ಡೆತ್. ಸೊ ಇಲ್ಲಿ ಡೆತ್ ಸೆಂಟೆನ್ಸ್ ಬರೋಕೆ ಅವನೇನ್ ಮಾಡ್ದ? ಮರ್ಡರ್ ಮಾಡ್ದ. ಸೊ ಇಲ್ಲೇನಿದೆ? ಮರ್ಡರರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಸಿಕ್ತು? ಅವನಿಗೆ ಡೆತ್ ಸೆಂಟೆನ್ಸ್ ಸಿಕ್ತು. ಓಕೆ, ಸೊ ನೆಕ್ಸ್ಟ್, why couldn't Monaco carry out the death penalty for the convicted murderer? ಸೊ ಇವಾಗ ಕನ್ವಿಕ್ಟ್ ಇದ್ನಲ್ವಾ, ಕನ್ವಿಕ್ಟ್ ಅಂತಂದ್ರೆ ಅಪರಾಧಿ, ಆರೋಪಿ, ಅಪರಾಧಿ. ಸೊ ಈ ಅಪರಾಧಿಗೆ ಕೊಟ್ಟಂತಹ ಡೆತ್ ಪೆನಾಲ್ಟಿ, ಡೆತ್ ಸೆಂಟೆನ್ಸ್ ಅನ್ನ ಕ್ಯಾರಿ ಔಟ್ ಮಾಡೋಕೆ ಆಗ್ಲಿಲ್ಲ. ಅವನಿಗೆ ಡೆತ್ ಸೆಂಟೆನ್ಸ್ ಅನ್ನ ಕೊಡೋಕಾಗ್ಲಿಲ್ಲ. ಯಾಕೆ? ಕನ್ವಿಕ್ಟೆಡ್ ಮರ್ಡರ್ಗೆ ಕೊಡೋಕಾಗ್ಲಿಲ್ಲ. ಯಾಕೆ? ಮೊನಾಕೋ ಡಿಂಟ್ ಹ್ಯಾವ್ ಎ ಗಿಲಟಿನ್ ಯಂತ್ರ ಅಂದ್ರೆ ತಲೆಯನ್ನ ಕತ್ತರಿಸುವಂತದ್ದು. ನಾನು ಆಲ್ರೆಡಿ ನಿಮ್ಗೆ ಪಾಠ ಮಾಡ್ಬೇಕಾದ್ರೆ ಅದ್ರ ಪಿಕ್ಚರ್ನು ಕೂಡ ತೋರ್ಸಿದ್ದೆ. ಸೊ ಗಿಲಟಿನ್ ಯಂತ್ರ ಕೂಡ ಇರ್ಲಿಲ್ಲ. ಜೊತೆಗೆ ಆನ್ ಎಕ್ಸಿಕ್ಯೂಷನರ್ ಅಂತಂದ್ರೆ ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟಾಗ ಅವ್ರನ್ನ ಸಾಯಿಸ್ತಾರಲ್ವಾ. ಯೂಶಲ್ ಆಗಿ ನಮ್ಮ ಇಂಡಿಯನ್ ಪಿಕ್ಚರ್ ಅಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ನೇಣಿಗಾಕ್ತಾರಲ್ವಾ, ಅಂದ್ರೆ ಕೊರಳಿಗೆ ಇದನ್ನ ನೇಣನ್ನ ಹಾಕ್ಬಿಟ್ಟು ಎಳಿತಾರೆ ಅಲ್ವಾ. ಸೊ ಅವ್ರನ್ನ ನಾವು ಎಕ್ಸಿಕ್ಯೂಷನರ್ ಅಂತ ಕರಿತೀವಿ. ಬಟ್ ಅಲ್ಲಿ ಯುರೋಪಿಯನ್ ಇದ್ರಲ್ಲಿ ಸಂದರ್ಭದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಅವರು ಡೆತ್ ಸೆಂಟೆನ್ಸ್ ಅನ್ನ ಕೊಡೋಕೆ ಗಿಲಟಿನ್ ಯಂತ್ರವನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಅದಕ್ಕೊಬ್ಬ ಎಕ್ಸಿಕ್ಯೂಷನರ್ ಕೂಡ ಇರ್ತಾನೆ.
ಸೊ ಅಲ್ಲಿ ಅಂದ್ರೆ ಮೊನಾಕೋ ಕಿಂಗ್ಡಮ್ ಅಲ್ಲಿ ಇವೆರಡೂ ಕೂಡ ಇರ್ಲಿಲ್ಲ. ದಟ್ ಈಸ್ ವೈ ದೇ ಫೇಲ್ಡ್ ಟು ಕ್ಯಾರಿ ಔಟ್ ದ ಡೆತ್ ಪೆನಾಲ್ಟಿ ಫಾರ್ ದಿ ಕನ್ವಿಕ್ಟೆಡ್ ಮರ್ಡರರ್. ಆಯ್ತಾ? ಸೊ ಒನ್ಸ್ ಅಗೇನ್ ಮೊನಾಕೋ ಡಿಂಟ್ ಹ್ಯಾವ್ ಗಿಲಟಿನ್ ಅಂಡ್ ಆರ್ an executioner to carry out the death penalty. Okay, so next question. Whom did the kingdom of Monaco approach for a guillotine and an executioner? Okay, ನಿಮ್ಗೆ ಇದು 1 ಮಾರ್ಕ್ ಕೂಡ ಕೇಳಬಹುದು. ಇಷ್ಟೆಲ್ಲ ದೊಡ್ಡ ಸೆಂಟೆನ್ಸ್ ಅನ್ನ ಕೊಟ್ಟು ನಿಮ್ಗೆ ಜಸ್ಟ್ ಒಂದು ಬ್ಲಾಂಕ್ ಅನ್ನ ಕೊಡ್ತಾರೆ, ಅದನ್ನ MCQ ಆಗಿ ಕೇಳ್ತಾರೆ. ಸೊ 2 ಮಾರ್ಕ್ಸ್ ಗೆ ಕೇಳಿದ್ರೆ ನಿಮ್ಗೆ ಈ ರೀತಿ ಕ್ವಶನ್ ಆಗಿ ಕೇಳ್ತಾರೆ, ನೀವು ಆನ್ಸರ್ ಫುಲ್ ಲೈನ್ ಆನ್ಸರ್ ಮಾಡ್ಬೇಕು. ಓಕೆನಾ? ಸೊ ಜಸ್ಟ್ ನೀವು ಫ್ರಾನ್ಸ್ ಮತ್ತೆ ಇಟಲಿ ಅಂತ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡೋದಿಲ್ಲ. ಆಯ್ತಾ? ಲೈಕ್ 1.5 ಮಾರ್ಕ್ಸ್ ಅನ್ನ ಕೊಟ್ಟು ಹಾಫ್ ಮಾರ್ಕ್ಸ್ ಕಟ್ ಮಾಡೋದು, ಆ ರೀತಿ ಮಾಡ್ತಾರೆ. ನೀವೇನ್ ಮಾಡ್ಬೇಕು, 2 ಮಾರ್ಕ್ಸ್ ಗೆ ನೀವು ಆನ್ಸರ್ ನ ಮಾಡ್ತಿರೋದ್ರಿಂದ ಫುಲ್ ಸೆಂಟೆನ್ಸ್ ಅನ್ನ ಬರಿಬೇಕಾಗತ್ತೆ. ದ ಕಿಂಗ್ಡಮ್ ಆಫ್ ಮೊನಾಕೋ ಅಪ್ರೋಚ್ ಟು ಫ್ರಾನ್ಸ್ ಅಂಡ್ ಇಟಲಿ, ಇಲ್ಲೇ ಇದೆ ಅಲ್ವಾ? ಸೊ ಕ್ವೆಶನ್ ಅಲ್ಲೇ ಇದೆ, ಅದನ್ನ ನೀವು ಬಳಸ್ಕೊಳ್ಳಿ. ಓಕೆ, ದ ಕಿಂಗ್ಡಮ್ ಆಫ್ ಮೊನಾಕೋ ಅಪ್ರೋಚ್ ಅಂತ ಇದೆ ಅಲ್ವಾ, ಅದನ್ನೇ ಫಾಸ್ಟ್ ಟೆನ್ಸ್ ಆಗಿ ತಗೊಳ್ಳಿ. ಅಪ್ರೋಚ್ಡ್ ಫಾರ್ ಎ ಗಿಲಟಿನ್ ಅಂಡ್ ಆನ್ ಎಕ್ಸಿಕ್ಯೂಷನರ್ ಅಂತ ಅನ್ನೋದನ್ನ ಲಾಸ್ಟ್ ಅಲ್ಲಿ ಸೇರಿಸ್ಕೋಬೇಕು. ಅಪ್ರೋಚ್ಡ್, ಯಾರನ್ನ ಅಪ್ರೋಚ್ ಮಾಡಿದ್ರು? ಫ್ರಾನ್ಸ್ ಅಂಡ್ ಇಟಲಿ. ಓಕೆ, ಸೊ ಇಷ್ಟೇ ನೀವು ಸೇರಿಸ್ಬೇಕಿರೋದು, ಫ್ರಾನ್ಸ್ ಅಂಡ್ ಇಟಲಿ ಫಾರ್ ಎ ಗಿಲಟಿನ್ ಅಂಡ್ an executioner. This is how you are supposed to answer. ಓಕೆನಾ? ಆ ಕ್ವೆಶನ್ ಅಲ್ಲಿ ಇರುವಂತ ಸೆಂಟೆನ್ಸ್ ಅನ್ನೇ ನೀವು ಈ ಹೂಮ್ ಡಿಡ್ ಅನ್ನೋದು ಕ್ವೆಶನ್ ಆಗುತ್ತೆ ಅಲ್ವಾ, ಇದನ್ನ ಬಿಟ್ಟು ನೀವೇನ್ ಮಾಡ್ಬೇಕು, ಮುಂದಿರುವಂತ ಸೆಂಟೆನ್ಸ್ ನ ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ಅನ್ನ ಬರಿಬಹುದು. ಓಕೆ, ಅಂಡ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಸೊ ಫ್ರಾನ್ಸ್ ಮತ್ತೆ ಇಟಲಿ ಅನ್ನೋದಕ್ಕೆ ಸ್ಪೆಲ್ಲಿಂಗ್ಸ್ ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್. ವೈ ಡಿಡ್ ದ ಕಿಂಗ್ಡಮ್ ಆಫ್ ಮೊನಾಕೋ ಅಪ್ರೋಚ್ ಫ್ರಾನ್ಸ್ ಟು ಎಕ್ಸಿಕ್ಯೂಟ್ ದ ಪ್ರಿಸನರ್? ಯಾಕೆ ಮೊನಾಕೋ ಕಿಂಗ್ಡಮ್ ಫ್ರಾನ್ಸ್ ಅನ್ನ ಅಪ್ರೋಚ್ ಮಾಡ್ತು? ದ ಕಿಂಗ್ಡಮ್ ಆಫ್ ಮೊನಾಕೋ ಅಪ್ರೋಚ್ ಟು ಫ್ರಾನ್ಸ್ ಬಿಕಾಸ್ ಇಟ್ ಡಿಡ್ ನಾಟ್ ಹ್ಯಾವ್ ಇಟ್ಸ್ ಓನ್ ಎಕ್ಸಿಕ್ಯೂಷನರ್ ಆರ್ ಗಿಲಟಿನ್. ಸೊ ಅದರದ್ದೇ ಆದಂತಹ ಒಂದು ಗಿಲಟಿನ್ ಮಿಷಿನ್ ಆಗ್ಲಿ ಅಥವಾ ಎಕ್ಸಿಕ್ಯೂಷನರ್ ಆಗ್ಲಿ ಇರ್ಲಿಲ್ಲ. ಅದಕ್ಕೋಸ್ಕರ ಟು ಬಾರೋ ಗಿಲಟಿನ್ ಮೆಷಿನ್ ಅಂಡ್ ಅನ್ ಎಕ್ಸಿಕ್ಯೂಷನರ್ ಇಟ್ ಅಪ್ರೋಚ್ಡ್ ಫ್ರಾನ್ಸ್ ಅಂಡ್ ಆಲ್ಸೋ ಇಟಲಿ. ಯಾವ್ದಾದ್ರು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಕೇಳ್ಬಹುದು ಅಥವಾ ನಿಮ್ಗೆ ಎರಡನ್ನೂ ಕೂಡ ಕೇಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಹೌ ಮಚ್ ಡಿಡ್ ಫ್ರಾನ್ಸ್ ಡಿಮ್ಯಾಂಡ್ ಟು ಎಕ್ಸಿಕ್ಯೂಟ್ ದ ಪ್ರಿಸನರ್? ಸೊ ಪ್ರಿಸನರ್ ಅನ್ನ ಸಾರಿ, ಹೌ ಮಚ್ ಡಿಡ್ ಫ್ರಾನ್ಸ್ ಡಿಮ್ಯಾಂಡ್ ಟು ಪ್ರೊವೈಡ್ ಅಂತ ಬರ್ಕೊಳ್ಳಿ. ಸಾರಿ, ಪ್ರೊವೈಡ್ ಎಕ್ಸಿಕ್ಯೂಷನರ್ ಅಂಡ್ ಗಿಲಟಿನ್. ಸೊ ಇವೆರಡು ವರ್ಡ್ಸ್ ನ ಇಲ್ಲಿ ಹಾಕೋಬಿಡಿ. ಓಕೆ, ಸೊ ಎಕ್ಸಿಕ್ಯೂಟ್ ದ ಪ್ರಿಸನರ್ ಅಲ್ಲ, ಟು ಪ್ರೊವೈಡ್ ಎಕ್ಸಿಕ್ಯೂಷನರ್ ಅಂಡ್ ಗಿಲಟಿನ್. ದೇರ್ ಇಸ್ ನೋ ಅವೈಲಬಿಲಿಟಿ ಆಫ್ ಎ ಗಿಲಟಿನ್ ಆರ್ ಅನ್ ಎಕ್ಸಿಕ್ಯೂಷನರ್. ಆಫ್ ಕೋರ್ಸ್ ಯು ಕ್ಯಾನ್ ರೈಟ್ ಲೈಕ್ ದಟ್ ಆಲ್ಸೋ. ಓಕೆ, ಅಥವಾ ದೇ ಡೋಂಟ್ ಹ್ಯಾವ್, ದೇ ಡಿಂಟ್ ಹ್ಯಾವ್ ಅಂತ ಬರೆದ್ರೆ ಸಾಕಾಯ್ತಾ? ಅವೈಲಬಿಲಿಟಿ ಅಂತಂದ್ರೆ ಸ್ವಲ್ಪ ಜನಕ್ಕೆ ಅದನ್ನ ಸ್ಪೆಲ್ಲಿಂಗ್ಸ್ ಅನ್ನ ಬರೆಯೋದು ಕಷ್ಟ ಆಗುತ್ತೆ ಅಲ್ವಾ? ಅಫ್ಕೋರ್ಸ್ ಇಫ್ ಯು ಕ್ಯಾನ್ ರಿಮೆಂಬರ್ ದ ಸ್ಪೆಲ್ಲಿಂಗ್ಸ್, ಇಫ್ ಯು ಕ್ಯಾನ್ ರೈಟ್ ಪ್ರಾಪರ್ಲಿ, ಯು ಕ್ಯಾನ್ ಯೂಸ್ ದಟ್ ಆನ್ಸರ್ ಆಲ್ಸೋ. ಇಫ್ ಯು ಕಾಂಟ್ ದಟ್ ಮಚ್ ಲೆಂದಿ ವರ್ಡ್, ನಿಮ್ಗೆ ಅಷ್ಟು ದೊಡ್ಡ ವರ್ಡ್ ಬರೆಯೋಕ್ ಆಗ್ಲಿಲ್ಲ ಅಂತಂದ್ರೆ ದೇ ಡಿಂಟ್ ಹ್ಯಾವ್ ಅಂತ ಕೂಡ ಬರಿಬಹುದು. ಓಕೆ, ಸೊ ಹೌ ಮಚ್ ಡಿಡ್ ಫ್ರಾನ್ಸ್ ಡಿಮ್ಯಾಂಡ್ ಟು ಪ್ರೊವೈಡ್ ಎಕ್ಸಿಕ್ಯೂಷನರ್ ಆರ್ ಗಿಲಟಿನ್? France demanded 16,000 francs to execute the, okay, to provide ಅಂತ ಹಾಕೊಳ್ಳಿ ಇಲ್ಲೂನು, to provide executioner or guillotine. Okay, so next question. Why did the kingdom of Monaco reject France's offer for executioner? ಸೊ ಎಕ್ಸಿಕ್ಯೂಷನರ್ ಅಥವಾ ಗಿಲಟಿನ್ ಯಂತ್ರವನ್ನ ಫ್ರಾನ್ಸ್ ಕೊಡ್ತೀನಿ ಅಂದಾಗ ಕಿಂಗ್ಡಮ್ ಆಫ್ ಮೊನಾಕೋ ಯಾಕೆ ರಿಜೆಕ್ಟ್ ಮಾಡ್ತು? ಮೊನಾಕೋ ರಿಜೆಕ್ಟೆಡ್ ದಿ ಆಫರ್ ಬಿಕಾಸ್ 16,000 francs ವಾಸ್ ಟೂ ಎಕ್ಸ್ಪೆನ್ಸಿವ್ ಫಾರ್ ದಿ ಸ್ಮಾಲ್ ಕಿಂಗ್ಡಮ್. 13th one. Why did the kingdom of Monaco approach ಅಂತಂದ್ರೆ ಲೈಕ್ ಏನೋ ರಿಕ್ವೆಸ್ಟ್ ಮಾಡುತ್ತೆ ಅಲ್ವಾ?
ಸೊ ನಿಮ್ಮಿಂದ ನನ್ಗೆ ಸಹಾಯ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡುತ್ತಲ್ವಾ. ಸೊ ಅಪ್ರೋಚ್ ಫ್ರಾನ್ಸ್ ಟು ಎಕ್ಸಿಕ್ಯೂಟ್ ದ ಪ್ರಿಸನರ್. ಆಯ್ತಾ, ಪ್ರಿಸರ್ ಅನ್ನ ಎಕ್ಸಿಕ್ಯೂಟ್ ಮಾಡೋಕೋಸ್ಕರ ಕಿಂಗ್ಡಮ್ ಆಫ್ ಮೊನಾಕೋ ಯಾಕೆ ಫ್ರಾನ್ಸ್ ಅನ್ನ ಅಪ್ರೋಚ್ ಮಾಡ್ತು? ದ ಕಿಂಗ್ಡಮ್ ಆಫ್ ಮೊನಾಕೋ ಅಪ್ರೋಚ್ ಟು ಫ್ರಾನ್ಸ್ ಬಿಕಾಸ್ ಇಟ್ ಡಿಡ್ ನಾಟ್ ಹ್ಯಾವ್ ಇಟ್ಸ್ ಓನ್, ಅಂದ್ರೆ ಅದರದ್ದೇ ಆದಂತಹ ಎಕ್ಸಿಕ್ಯೂಷನರ್ ಇರ್ಲಿಲ್ಲ, ಮತ್ತೆ ಗಿಲಟಿನ್ ಯಂತ್ರ ಇರ್ಲಿಲ್ಲ. ಟು ಬಾರೋ ಎಕ್ಸಿಕ್ಯೂಷನರ್ ಅಂಡ್ ಗಿಲಟಿನ್ ಇಟ್ ಅಪ್ರೋಚ್ಡ್ ಕಿಂಗ್ಡಮ್ ಫ್ರಾನ್ಸ್ ಅಂತ ಆಗತ್ತೆ. ಓಕೆ, ಅದನ್ನೇ ನಾವು ಈ ರೀತಿಯಾಗಿ ಹೇಳ್ಬೋದು, ಇಟ್ ಡಸಂಟ್ ಹ್ಯಾವ್ ಅಥವಾ ಇಟ್ ಡಿಡ್ ನಾಟ್ ಹ್ಯಾವ್ ಇಟ್ಸ್ ಓನ್ ಎಕ್ಸಿಕ್ಯೂಷನರ್ ಅಂತ ಹೇಳ್ಬೋದು. ಅಥವಾ ಪುಟ್ರಾಜು ನೀನ್ ಹೇಳ್ದಂಗೆ ದೇರ್ ವಾಸ್ ನೋ ಅವೈಲಬಿಲಿಟಿ ಆಫ್ ಎ ಏನು ಗಿಲಟಿನ್ ಆರ್ ಅನ್ ಎಕ್ಸಿಕ್ಯೂಷನರ್ ಆಫ್ ಇಟ್ಸ್ ಓನ್ ಅನ್ನೋದನ್ನ ಸೇರಿಸ್ಬೇಕು. ಯಾಕೆ ಅಂತಂದ್ರೆ ಅದರದ್ದೇ ಆದಂತಹ ಎಕ್ಸಿಕ್ಯೂಷನರ್ ಮತ್ತೆ ಗಿಲಟಿನ್ ಯಂತ್ರ ಇರ್ಲಿಲ್ಲ ಅಂತ ಹೇಳೋದು ಅರ್ಥ ಆಗತ್ತೆ. ಓಕೆ, ಅರ್ಥ ಆಯ್ತಾ? ಸೊ 16,000 francs ವಾಸ್ ಟೂ ಎಕ್ಸ್ಪೆನ್ಸಿವ್, ತುಂಬಾ ದುಬಾರಿ ಆಗಿತ್ತು ಫಾರ್ ದ ಸ್ಮಾಲ್ ಕಿಂಗ್ಡಮ್. ಅದಕ್ಕೋಸ್ಕರ ಅದೇನ್ ಮಾಡ್ತು, ಫ್ರಾನ್ಸ್ ಅನ್ನ ಅಪ್ರೋಚ್ ಮಾಡೋ ಐಡಿಯಾನ ಕೈ ಬಿಟ್ಟು. ನೆಕ್ಸ್ಟ್, ವೈ ಡಿಡ್ ಮೊನಾಕೋ ಅಪ್ರೋಚ್ ಇಟಲಿ ಆಫ್ಟರ್ ರಿಜೆಕ್ಟಿಂಗ್ ಫ್ರಾನ್ಸಸ್ ಆಫರ್? ಸೊ ಫ್ರಾನ್ಸ್ ನೀವು 16,000 ಅನ್ನ ಕೊಟ್ರೆ ನಾವು ಗಿಲಟಿನ್ ಯಂತ್ರದ ಜೊತೆಗೆ ಎಕ್ಸಿಕ್ಯೂಷನರ್ ಕೂಡ ಕಳಿಸ್ಕೊಡ್ತೀವಿ ಅಂತ ಹೇಳ್ತು. ಬಟ್ ಯಾಕೆ ನಮ್ಮ ಮೊನಾಕೋ ಕಿಂಗ್ಡಮ್ ಇಟಲಿನ ಮತ್ತೆ ಅಪ್ರೋಚ್ ಮಾಡ್ತು ಅಂತ ಅಂದ್ರೆ, ದ ಪ್ರಿನ್ಸ್ ಆಫ್ ಮೊನಾಕೋ ಅಪ್ರೋಚ್ಡ್ ಇಟಲಿ ಹೋಪಿಂಗ್ ದಟ್ ಇಟಲಿ ವುಡ್ ಚಾರ್ಜ್ ಲೆಸ್. ಓಕೆ, ಇನ್ನ ಕಡಿಮೆ, ಫ್ರಾನ್ಸ್ಗಿಂತ ಕಡಿಮೆ ಅಂತ ಹೇಳ್ತಾ ಇದೀವಿ. ವುಡ್ ಚಾರ್ಜ್ ಲೆಸ್ ಫಾರ್ ದಿ ಎಕ್ಸಿಕ್ಯೂಷನ್ ಥಿಂಕಿಂಗ್ ಇಟ್ ವಾಸ್ ಎ ಬ್ರದರ್ ಮೊನಾರ್ಕ್ ಅಲ್ವಾ. ಸೊ ಫ್ರಾನ್ಸ್ ಅಲ್ಲಿ ಆಲ್ರೆಡಿ ಪ್ರಜಾಪ್ರಭುತ್ವ ಸರ್ಕಾರ ಇತ್ತು. ಸೊ ಈ ಎಕ್ಸಿಕ್ಯೂಷನ್ ಮಾಡೋದು ಅಥವಾ ಡೆತ್ ಸೆಂಟೆನ್ಸ್ ನ ಕೊಡೋದು ಅದ್ರ ವಿರುದ್ಧ ಆಗಿರುತ್ತೆ, ಪ್ರಜಾಪ್ರಭುತ್ವದ ವಿರುದ್ಧ ಆಗಿರುತ್ತೆ. ಅದಕ್ಕೋಸ್ಕರ ಅದು ಅಷ್ಟೊಂದು ಚಾರ್ಜ್ ಮಾಡ್ತಾ ಇದೆ, ನಮ್ಗೆ ಹೆಲ್ಪ್ ಮಾಡೋಕೆ ರೆಡಿ ಇಲ್ಲ. ಆದ್ರೆ ಬ್ರದರ್ ಮೊನಾರ್ಕ್, ಇಟಲಿಯಲ್ಲಿ ಇರುವಂತಹ ರಾಜತ್ವ, ಆಯ್ತಾ, ಮೊನಾರ್ಕಿನ ಅಲ್ಲಿ ಎಕ್ಸಿಸ್ಟೆನ್ಸ್ ಆಗಿರತ್ತೆ. ಸೊ ಆ ರಾಜ ನನ್ನನ್ನ ಬ್ರದರ್ ಅಂತ ತಿಳ್ಕೊಂಡು ಇನ್ನ ಕಡಿಮೆ ಬೆಲೆಗೆ ಏನಾದ್ರು ಏನೋ ಒಡಿಸೆ ಎಕ್ಸಿಕ್ಯೂಷನರ್ ಅಥವಾ ಗಿಲಟಿನ್ ಯಂತ್ರನ ಪ್ರೊವೈಡ್ ಮಾಡಬಹುದು ಅಂತ ಅದೇನ್ ಮಾಡುತ್ತೆ, ಇಟಲಿಯನ್ನ ಅಪ್ರೋಚ್ ಮಾಡುತ್ತೆ. ಓಕೆ, ಥಿಂಕಿಂಗ್ ಇಟ್ ವಾಸ್ ಎ ಬ್ರದರ್ ಮೊನಾರ್ಕ್ ಅನ್ನೋದನ್ನ ಬರೀರಿ. ಓಕೆ, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಇಟ್ ವುಡ್ ಚಾರ್ಜ್ ಲೆಸ್ ಫಾರ್ ದಿ ಎಕ್ಸಿಕ್ಯೂಷನರ್ ಅಥವಾ ಗಿಲಟಿನ್ ಅಂತ ಬರೀರಿ. ಓಕೆ, ಥಿಂಕಿಂಗ್ ಇಟ್ ವಾಸ್ ಎ ಬ್ರದರ್ ಮೊನಾರ್ಕ್. ನೆಕ್ಸ್ಟ್ ಕ್ವೆಶನ್, ಹೌ ಮಚ್ ಡಿಡ್ ಇಟಲಿ ಡಿಮ್ಯಾಂಡ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಪ್ರಿಸನರ್? ಸೊ ಅಗೇನ್ ನಾನು ಅದನ್ನೇ ಹಾಕ್ಬಿಟ್ಟಿದ್ದೀನಿ. ಓಕೆ, ಟು ಪ್ರೊವೈಡ್ ಎಕ್ಸಿಕ್ಯೂಷನರ್ ಅಂಡ್ ಗಿಲಟಿನ್ ಅಂತ ಹಾಕೊಳ್ಳಿ ಇಲ್ಲಿ. ಓಕೆ, ಹೌ ಮಚ್ ಡಿಡ್ ಇಟಲಿ ಡಿಮ್ಯಾಂಡ್? ಎಷ್ಟನ್ನ ಡಿಮ್ಯಾಂಡ್ ಮಾಡುತ್ತೆ? 12,000 francs ಅನ್ನ ಡಿಮ್ಯಾಂಡ್ ಮಾಡುತ್ತೆ. ವೈ ಡಿಡ್ ಮೊನಾಕೋ ಕಿಂಗ್ಡಮ್ ರಿಜೆಕ್ಟ್ ಇಟಲೀಸ್ ಆಫರ್ ಟು ಎಕ್ಸಿಕ್ಯೂಟ್ ದ ಪ್ರಿಸನರ್? ಸೊ ಅಗೇನ್ ದಿಸ್ ಇಸ್ ದ ಸೇಮ್ ಆನ್ಸರ್, ಆಯ್ತಾ. So Monaco rejected Italy's offer because it was still too expensive, though cheaper than France's offer. So ನಾವ್ 2 ಮಾರ್ಕ್ಸಿಗೆ ಬರಿಬೇಕಲ್ವಾ, ಹಾಗಾಗಿ ಇದು ಫ್ರಾನ್ಸ್ನ ಬೇಡಿಕೆಗಿಂತ ಕಡಿಮೆ ಇದ್ರೂ ಕೂಡ ಇದೊಂದು ಸ್ಮಾಲ್ ಕಿಂಗ್ಡಮ್ ಆಗಿರೋದ್ರಿಂದ ಅದಕ್ಕೆ ಇದು ಕೂಡ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಿ ಮೊನಾಕೋ ಕಿಂಗ್ಡಮ್ ಇದನ್ನು ಕೂಡ, ಈ ಆಫರ್ ಅನ್ನು ಕೂಡ ಏನ್ ಮಾಡುತ್ತೆ, ಕ್ಯಾನ್ಸಲ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡುತ್ತೆ, ವಾಟ್ ಆಲ್ಟರ್ನೇಟಿವ್ ಅಂದ್ರೆ ಬದಲಿ. ವಾಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಡಿಡ್ ಮೊನಾಕೋ ಕಮ್ ಅಪ್ ವಿತ್ ಫಾರ್ ದಿ ಕನ್ವಿಕ್ಟೆಡ್ ಮರ್ಡರರ್ಸ್ ಪನಿಷ್ಮೆಂಟ್? ಸೊ ಅಪರಾಧಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಇವಾಗ, ದಟ್ ಈಸ್ ಆಲ್ಸೋ ಟೂ ಮಚ್ ಅಕಾರ್ಡಿಂಗ್ ಟು ಪ್ರಿನ್ಸ್ ಆಫ್ ಟೈನಿ ಕಿಂಗ್ಡಮ್. ಕಿಂಗ್ಡಮ್ ಆಫ್ ಮೊನಾಕೋ ಅಂದ್ರೂ ಆಯ್ತು, ಅಥವಾ ಟೈನಿ ಕಿಂಗ್ಡಮ್ ಅಂತ ಆದ್ರೂ ಆಯ್ತು, ಅಥವಾ ಕಿಂಗ್ ಅಂದ್ರೂ ಆಯ್ತು, ಅಥವಾ ಕಿಂಗ್ಲೆಟ್ ಅಂದ್ರೂ ಆಯ್ತು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬರ್ಕೋಬಹುದು. ಓಕೆ, ಸೊ ದೆರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ 2 and 2. ಓಕೆ, ಈ 2 ಅಂತ ಅಂದ್ರೆ ತುಂಬಾ ಅಂತ ಆಗುತ್ತೆ. ಓಕೆ, ಈ 2 ಅಂತ ಅಂದ್ರೆ ಗೆ ಅಂತ ಆಗುತ್ತೆ. ಓಕೆ, ಟೂ ಎಕ್ಸ್ಪೆನ್ಸಿವ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ನೋದಕ್ಕೆ ನಾವು ಈ 2 ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ
ಏನ್ ಮಾಡ್ತು ಹಾಗಾದ್ರೆ? ದ ಕಿಂಗ್ಡಮ್ ಆಫ್ ಮೊನಾಕೋ ಡಿಸೈಡೆಡ್ ಟು imprison the murderer. Okay, decided to imprison the murderer for life. ಅಂದ್ರೆ it has granted life imprisonment for this convicted murderer. Life imprisonment ಅನ್ನ ಕೊಡುತ್ತೆ ಇನ್ಸ್ಟೆಡ್ ಆಫ್ ಎಕ್ಸಿಕ್ಯೂಟಿಂಗ್ ಹಿಮ್. ಸೊ ಡೆತ್ ಸೆಂಟೆನ್ಸ್ ಅನ್ನ ಕೊಡೋದ್ರ ಬದಲಿಗೆ ಅದೇನ್ ಮಾಡುತ್ತೆ? ಇಂಪ್ರಿಸನ್ ಆಫ್ ದಿ ಮರ್ಡರರ್ ಫಾರ್ ಲೈಫ್. ಅಂದ್ರೆ ಅವನ ಜೀವನ ಪೂರ್ತಿ, ಜೀವನದುದ್ದಕ್ಕೂ ಅವನೇನ್ ಮಾಡ್ಬೇಕಾಗತ್ತೆ? ಜೈಲ್ನಲ್ಲಿ ಕಳಿಬೇಕು ಅಂತ ಸೆಂಟೆನ್ಸ್ ಅನ್ನ ಕೊಡುತ್ತೆ ಅಥವಾ ಪಾಸ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ವೈ ಡಿಡ್ ಮೊನಾಕೋ ಫೈಂಡ್ ಇಂಪ್ರಿಸನಿಂಗ್ ದ ಮರ್ಡರರ್ ಎಕ್ಸ್ಪೆನ್ಸಿವ್? ಸೊ ಇವಾಗ ಮತ್ತಿನ್ನೊಂದು ಕಷ್ಟ ಆಯ್ತು. ಏನಪ್ಪಾ ಅಂತಂದ್ರೆ, ಸೊ ಈ ಪ್ರಿಸನರ್ಗೆ ನಾವು ಏನಾದ್ರೂ ಪ್ರಿಸನ್ ಅಲ್ಲಿ ಇಟ್ಕೊಂಡು ಸಾಕ್ತಾ ಹೋದ್ರೆ ಮತ್ತಷ್ಟು ಏನಾಗುತ್ತೆ? ನಮಗೆ ಹೊರೆ ಬೀಳ್ತಾ ಹೋಗುತ್ತೆ, ಫೈನಾನ್ಷಿಯಲಿ ಹೊರೆ ಬೀಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅದು ಯೋಚನೆ ಮಾಡ್ತಿರ್ಬೇಕಾದ್ರೆ ಏನ್ ಅನ್ಕೊಳ್ತು? ಸೊ ಇದು ಎಕ್ಸ್ಪೆನ್ಸಿವ್ ಅಂತ ಅನ್ಕೊಳ್ತು. ಇಂಪ್ರಿಸನಿಂಗ್ ದ ಮರ್ಡರರ್ ವಾಸ್ ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ. ಓಕೆ, ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ. ದುಬಾರಿ ಬಿಕಾಸ್ ಇಟ್ ರಿಕ್ವೈರ್ಡ್ ಪೇಯಿಂಗ್ ಫಾರ್ ಹಿಸ್ ಅಪ್ಕೀಪ್. ಅಪ್ಕೀಪ್ ಅಂತ ಅಂದ್ರೆ ಅವನಿಗೆ ಬೇಸಿಕ್ ನೀಡ್ಸ್ ಬೇಕಲ್ವಾ? ಊಟನ ಕೊಡ್ಬೇಕು, ಬಟ್ಟೆನ ಕೊಡ್ಬೇಕು, ಅವನ್ನ ನೋಡ್ಕೊಳಕ್ ಒಬ್ಬ ಗಾರ್ಡ್ ಅನ್ನ ಇಡ್ಬೇಕು, ಆ ಗಾರ್ಡ್ಗೂ ಕೂಡ ಸಂಬಳ ಕೊಡ್ಬೇಕಾಗತ್ತೆ. ಅದೆಲ್ಲವೂ ಕೂಡ ಅಪ್ಕೀಪ್ ಅಂದ್ರೆ ಅವನಿಗೆ ನೋಡ್ಕೊಳ್ಬೇಕಾಗಂತ ಒಂದು ಅವಶ್ಯಕತೆಗಳಿಗೆ ನಾವು ಅಪ್ಕೀಪ್ ಅಂತ ಹೇಳ್ತೀವಿ. ಇನ್ಕ್ಲೂಡಿಂಗ್ ಫುಡ್, ಕ್ಲೋದಿಂಗ್ ಅಂಡ್ ದ ಸ್ಯಾಲರಿ ಆಫ್ ಎ ಗಾರ್ಡ್. ಸೊ ಇದೆಲ್ಲವನ್ನ ನೋಡಿ ಅದೇನ್ ಮಾಡುತ್ತೆ? ಇದು ಎಕ್ಸ್ಪೆನ್ಸಿವ್ ಅಂತ ಡಿಸೈಡ್ ಮಾಡಿ ಏನು ಕಿಂಗ್ಡಮ್ ಆಫ್ ಮೊನಾಕೋ ಏನ್ ಹೇಳುತ್ತೆ? ಸೊ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡುತ್ತೆ. ಸೊ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಫಸ್ಟ್ ಅಲ್ಲಿ ಏನಾಗುತ್ತೆ? ಜಡ್ಜಸ್ ಏನ್ ಮಾಡ್ತಾರೆ? ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಕಮಿಟಿ ಏನ್ ಮಾಡುತ್ತೆ? ಕುತ್ಕೊಂಡು ಡಿಸ್ಕಸ್ ಮಾಡುತ್ತೆ. ಆಮೇಲೆ ತಂದು ರಾಜನಿಗೆ ಹೇಳ್ತಾರೆ. ಸೊ ರಾಜ ನಂತರ ಏನ್ ಮಾಡ್ತಾನೆ? ಆರ್ಡರ್ ಅನ್ನ ಪಾಸ್ ಮಾಡ್ತಾನೆ. ಸೊ ಹಾಗಾಗಿ ದ ಕಿಂಗ್ಡಮ್ ಆಫ್ ಮೊನಾಕೋ ಇದೆಲ್ಲವನ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ನಾನು ಅದನ್ನ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. Okay, so it includes all the judges, committees, king and everything. Okay, so how much did Monaco spend annually? ಅಂದ್ರೆ ವಾರ್ಷಿಕವಾಗಿ, annually to maintain the prisoner. ಸೊ ಇಲ್ಲಿ ವಾರ್ಷಿಕವಾಗಿ ಮೊನಾಕೋ ಕಿಂಗ್ಡಮ್ ಎಷ್ಟನ್ನ ಖರ್ಚು ಮಾಡ್ತಾ ಇತ್ತು? ದ ಕಿಂಗ್ಡಮ್ ಆಫ್ ಮೊನಾಕೋ ಸ್ಪೆಂಟ್ 600 francs. ಓಕೆ, ಸೊ ಲೈಕ್ ನಂಬರ್ಸ್ ಗಳನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಫಸ್ಟ್ ನಮ್ಗೆ ಯಾವ್ದು ಬರುತ್ತೆ? ಫ್ರಾನ್ಸ್ 16,000 francs ಅನ್ನ ಡಿಮ್ಯಾಂಡ್ ಮಾಡುತ್ತೆ ಅಂತ ಒಂದು ಬಂತು. ನೆಕ್ಸ್ಟ್ 12,000 francs ಅಂತ ಇಟಲಿದು ಬಂತು. ಓಕೆ, ಸೊ ಇವಾಗ ಏನಾಗ್ತಾ ಇದೆ? 600 francs ಆನ್ಯುವಲ್ ಎಕ್ಸ್ಪೆನ್ಸ್ ಅಂತ ಬರ್ತಾ ಇದೆ. ಆನ್ಯುವಲ್ ಎಕ್ಸ್ಪೆನ್ಸ್ ಅಂತ ಬರ್ತಾ ಇದೆ. ಸೊ ಎಲ್ಲವನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಅವನ್ನ ಇಟ್ಕೊಳಕ್ಕೆ ಅಂದ್ರೆ ಪ್ರಿಸನ್ ಅಲ್ಲಿ ಇಟ್ಟು ಸಾಕೋಕೆ ಅವನಿಗೆ 600 francs ಏನು ವಾರ್ಷಿಕವಾಗಿ ಖರ್ಚು ಬೀಳ್ತಾ ಇರತ್ತೆ. ವೈ ಡಿಡ್ ಮೊನಾಕೋ ಇವೆಂಚುವಲಿ ಡಿಸ್ಮಿಸ್ ದಿ ಗಾರ್ಡ್ ಹೂ ವಾಸ್ ವಾಚಿಂಗ್ ದ ಪ್ರಿಸನರ್? ಸೊ ಯಾಕೆ ಮೊನಾಕೋ ಕಿಂಗ್ಡಮ್ ಅಲ್ಲಿದ್ದಂತಹ ಗಾರ್ಡ್ ಅನ್ನ ಡಿಸ್ಮಿಸ್ ಮಾಡುತ್ತೆ? ಇವೆಂಚುವಲಿ ಅಂದ್ರೆ ಕೊನೆಗೆ ಅಂತ ಅರ್ಥ. ಓಕೆ, ಫೈನಲಿ. ಸೊ ಯಾಕೆ ಅಂತಂದ್ರೆ ಮೊನಾಕೋ ಡಿಸ್ಮಿಸ್ಡ್ ದ ಗಾರ್ಡ್ ಟು ರೆಡ್ಯೂಸ್ ಎಕ್ಸ್ಪೆನ್ಸಸ್. ಸೊ ಅದಕ್ಕೆ ಬರ್ತಿದ್ದಂತಹ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ ಅವ್ರೇನ್ ಮಾಡ್ತಾರೆ? ಸೊ ಅಲ್ಲಿದ್ದಂತಹ ಗಾರ್ಡ್ ಅನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ಆಸ್ ಪೇಯಿಂಗ್ ದ ಗಾರ್ಡ್ ವಾಸ್ ಬಿಕಮಿಂಗ್ ಟೂ ಕಾಸ್ಟ್ಲಿ. ಅವರಿಗೆ ಅದು ತುಂಬಾ ದೊಡ್ಡ ಎಕ್ಸ್ಪೆನ್ಸ್ ಆಗುತ್ತೆ. ಆಲ್ಸೋ ಇಟ್ ವುಡ್ ಅಲೋ ದ ಪ್ರಿಸನರ್ ಟು ರನ್ ಅವೇ ವಿಚ್ ವುಡ್ ರೆಡ್ಯೂಸ್ ದಿ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಓಕೆ, ಸೊ 2 marks ಗೆ ಕೇಳ್ತಪ್ಪ ಅಂದ್ರೆ ಇಷ್ಟಕ್ಕೆ ಬರೆದ್ರೆ ಸಾಕು. ಬಟ್ 3 marks ಗೆ ಏನಾದ್ರು ಕೇಳಿದ್ರೆ ಇಷ್ಟನ್ನು ಕೂಡ ಬರೀರಿ. ಅಂದ್ರೆ ಸೊ ಅಲ್ಲಿದ್ದಂತಹ ಗಾರ್ಡ್ ಅನ್ನ ಅವರು ಡಿಸ್ಮಿಸ್ ಮಾಡೋದ್ರಿಂದ ಮೇ ಬಿ ಅಲ್ಲಿದ್ದಂತಹ ಪ್ರಿಸನರ್ ಓಡೋಗ್ಬಹುದು ಅಂತ ಅಸ್ಯೂಮ್ ಮಾಡ್ಕೊಂಡು, ಇಮ್ಯಾಜಿನೇಷನ್ ಮಾಡ್ಕೊಂಡು ಅವ್ರೇನ್ ಮಾಡಿದ್ರು? ಗಾರ್ಡ್ ಅನ್ನ ಡಿಸ್ಮಿಸ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಡಿಡ್ ದ ಪ್ರಿಸನರ್ ಡೂ ವೆನ್ ದೇರ್ ವಾಸ್ ನೋ ಗಾರ್ಡ್ ಟು ವಾಚ್ ಓವರ್ ಹಿಮ್? ಸೊ ಅಲ್ಲಿದ್ದಂತಹ ಪ್ರಿಸನರ್ ಏನ್ ಮಾಡ್ದ? ವೆನ್ ದ
committee ಅಥವಾ when the kingdom of Monaco dismissed 16,000 France, 12,000 Italy, 600 annually expenses, 600 annually payment for agreement. ವೆರಿ ಗುಡ್. 16,000 ಅದು ಆಯ್ತಾ, 1,600 ಹಾಕಿದೀರಾ ಪುಟ್ರಾಜು. 16,000 ಫ್ರಾಂಕ್ಸ್. ಓಕೆ, ಒಂದ್ ಸೊನ್ನೆ ಬಿಟ್ಟು ಬಿಟ್ಟಿದಿರಲ್ಲ, ಒಂದ್ ಸೊನ್ನೆ ಊಟಕ್ಕೆ ಹೋಯ್ತಾ. ಓಕೆ, ಸೊ 16,000 francs, 12,000 francs. Yes, very good, Sahana. 600 francs for annually expenses and 600 francs for pension. ಓಕೆ, ಅಲ್ಲಿ ಎಕ್ಸಾಮ್ ಅಲ್ಲಿ ಏನಾದ್ರೂ ಊಟಕ್ಕೆ ಕಳಿಸ್ಬಿಟ್ಟಿರಾ ಹುಷಾರು. ಸೊ ಅವಾಗ ನಿಮ್ಗೂ ಕೂಡ ಒಂದ್ ದೊಡ್ಡ ಮೊಟ್ಟೆ ಕೊಡ್ತಾರೆ. ಎಸ್. ವಾಟ್ ಡಿಡ್ ದ ಪ್ರಿಸನರ್ ಡೂ ವೆನ್ ದೇರ್ ವಾಸ್ ನೋ ಗಾರ್ಡ್? ಗಾರ್ಡ್ ಇಲ್ದಿದಾಗ ಅವನೇನ್ ಮಾಡ್ದ? ದ ಪ್ರಿಸನರ್ ಸ್ಟೇಡ್ ಇನ್ ದ ಪ್ರಿಸನ್ ವಾಲಂಟರಿಲಿ. ಸೊ ಯಾವ ಗಾರ್ಡ್ ನಂಗೆ ಅವಶ್ಯಕತೆ ಇಲ್ಲಪ್ಪ ಅಂತ ಅವನೇನ್ ಮಾಡ್ದ? ತನ್ನಷ್ಟಕ್ಕೆ ತಾನೇ ಜೈಲ್ ಬಾಗ್ಲನ್ನ ಹಾಕೊಂಡು ಅಲ್ಲೇ ಇರೋಕೆ ಸ್ಟಾರ್ಟ್ ಮಾಡ್ದ. ಈವನ್ ದೋ ದೇರ್ ವಾಸ್ ನೋ ಗಾರ್ಡ್, ಅಲ್ಲಿ ಇಲ್ದಿದ್ರು ಕೂಡ. ಸೊ ನೆಕ್ಸ್ಟ್, ಹೌ ಡಿಡ್ ಮೊನಾಕೋ, ಮೀನ್ಸ್ ಮೊನಾಕೋ ಅಂದ್ರೆ ಮೊನಾಕೋ ಕಿಂಗ್ಡಮ್, ಟ್ರೈ ಟು ಕನ್ವಿನ್ಸ್ ದ ಪ್ರಿಸನರ್ ಟು ಎಸ್ಕೇಪ್ ಆಫ್ಟರ್ ಡಿಸ್ಮಿಸ್ಸಿಂಗ್ ದ ಗಾರ್ಡ್. ಸೊ ಇವಾಗ ಮತ್ತೆ ಅದಕ್ಕೆ ಇನ್ನ ಎಕ್ಸ್ಪೆನ್ಸಸ್ ಕಡಿಮೆ ಆಗಿಲ್ಲ, ಅವನಷ್ಟಕ್ಕೆ ಅವನೇ ಅಲ್ಲಿ ಉಳ್ಕೊಂಡಿದ್ರು ಕೂಡ ಅವನ ಊಟಕ್ಕೆ, ಬಟ್ಟೆಗೆ, ನೋಡ್ಕೊಳಕ್ಕೆ ಎಲ್ಲದಕ್ಕೂ ಎಕ್ಸ್ಪೆನ್ಸಸ್ ಇನ್ನ ತಲೆ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಕಿಂಗ್ಡಮ್ ಆಫ್ ಮೊನಾಕೋ ಏನ್ ಮಾಡ್ತು? ಅವನನ್ನ ಏನಾದ್ರೂ ಮಾಡಿ ಇಲ್ಲಿಂದ ಸಾಗಾಕ್ಬೇಕು ಅಂತ. ಗೆಟ್ ರಿಡ್ ಆಫ್ ಅಂತಂದ್ರೆ ಕೈ ತೊಳ್ಕೊಳ್ಳೋದು ಅಥವಾ ಸಾಗಾಕೋದು, ಕೈ ಬಿಡೋದು ಅಂತ ಅರ್ಥ ಆಯ್ತಾ. ಟು ಗೆಟ್ ರಿಡ್ ಆಫ್ ಅದೇನ್ ಮಾಡತ್ತೆ? ಗಾರ್ಡ್ ಅನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡತ್ತೆ. ಹೇಗೆ? ಮೊನಾಕೋ tried to convince the prisoner to escape. He fetched his own food from palace kitchen. Yes, he he did the daily routine ಅಂತ ಕೂಡ ನೀವು ಬರಿಬಹುದು. He fetched his own food from the palace kitchen and he closed the prison's gate voluntarily. ಆ ರೀತಿನೂ ಕೂಡ ಬರಿಬಹುದು. ಓಕೆನಾ? ಎಸ್, ವೆರಿ ಗುಡ್ ಪುಟ್ರಾಜು. ಯು ಕ್ಯಾನ್ ಆಡ್ ದಟ್. 3 marks ಏನಾದ್ರೂ ಕೇಳಿದ್ರೆ ನೀವು ಅದನ್ನು ಆಡ್ ಮಾಡ್ಕೊಳ್ಳಿ. ಓಕೆ, he fetched ಫಾಸ್ಟ್ ಟೆನ್ಸ್. ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೆದ್ರೆ ಫೆಚಸ್ ಎಸ್ ಅನ್ನ ಸೇರಿಸ್ಕೋಬೇಕಾಗತ್ತೆ. ಫೆಚಸ್ ಇಸ್ ಓನ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್. ಓಕೆ, ಸೊ ಹೌ ಡಿಡ್ ಮೊನಾಕೋ ಟ್ರೈ ಟು ಕನ್ವಿನ್ಸ್? ಯಾವ ರೀತಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತು? ಮೊನಾಕೋ ಟ್ರೈಡ್ ಟು ಕನ್ವಿನ್ಸ್ ದ ಪ್ರಿಸನರ್ ಟು ಎಸ್ಕೇಪ್ ಬೈ ಲೀವಿಂಗ್ ದ ಪ್ರಿಸನ್ ಗೇಟ್ ಅನ್ಲಾಕ್ಡ್. ಸೊ ಪ್ರಿಸನ್ ಗೇಟ್ ಅನ್ನ ಲಾಕ್ ಮಾಡ್ದೇನೆ ಅನ್ಲಾಕ್ ಮಾಡಿ ಬಿಟ್ರು. ಸೊ ಹೋಪಿಂಗ್ ಹಿ ವುಡ್ ಲೀವ್ ಆನ್ ಹಿಸ್ ಓನ್. ಸೊ ಅವನಷ್ಟಕ್ಕೆ ಅವನೇ ಪ್ರಿಸನ್ ಇಂದ ಓಡೋಗ್ಬಹುದು ಅಂತ ಅವ್ರೇನ್ ಮಾಡಿದ್ರು? ಪ್ರಿಸನ್ ಗೇಟ್ ಅನ್ನ ಲಾಕ್ ಮಾಡ್ದೇನೆ ಬಿಟ್ರು. ಸೊ ಇದಕ್ಕೆ ನೀವು 3 marks ಗೆ ಕೇಳ್ತು ಅಂತಂದ್ರೆ ದೇ ಡಿಸ್ಮಿಸ್ಡ್ the guard. They dismissed the guard and unlocked, leaving the prison gate unlocked. ಈ ರೀತಿನೂ ಕೂಡ ಸೇರಿಸ್ಕೊಂಡು ಬರಿಬಹುದಾ? ಓಕೆನಾ? ಹೋಪಿಂಗ್ ಹಿ ವುಡ್ ಲೀವ್ ಆನ್ ಹಿಸ್ ಓನ್. ಅವನಷ್ಟಕ್ಕೆ ಅವನೇ ಅಲ್ಲಿಂದ ಓಡೋಗ್ತಾನೆ ಅನ್ನೋ ಅಂತ ಅವ್ರೇನ್ ಮಾಡಿದ್ರು? ಆ ಗೇಟ್ ನ ಬೀಗ ಹಾಕ್ತೇನೆ ಬಿಟ್ರು. ವೈ ಡಿಂಟ್ ದ ಪ್ರಿಸನರ್ ಎಸ್ಕೇಪ್ ಆಫ್ಟರ್ ದಿ ಗೇಟ್ ವಾಸ್ ಲೆಫ್ಟ್ ಓಪನ್? ಯಾಕೆ ಅವನು ಓಡೋಗ್ಲಿಲ್ಲ ಅಲ್ಲಿಂದ? ಪ್ರಿಸನರ್ ಯಾಕೆ ಓಡೋಗ್ಲಿಲ್ಲ? ದ ಪ್ರಿಸನರ್ ಡಿಂಟ್ ಎಸ್ಕೇಪ್ ಬಿಕಾಸ್ he had nowhere to go. nowhere to go ಅಂದ್ರೆ ಅವನಿಗೆ ಅವನದೇ ಆದಂತ ಯಾವುದೇ ಪ್ಲೇಸ್ ಇರ್ಲಿಲ್ಲ. and preferred the security of the prison where he was fed and clothed. and ಅದಕ್ಕೂ ಜೊತೆಗೆ they dismissed guard and unlocked prison. later ಅನ್ನೋದು ಅವಶ್ಯಕತೆ ಇಲ್ಲ ಆಯ್ತಾ. later ಅಂದ್ರೆ ಆಮೇಲೆ ಅಂತ ಆಗತ್ತೆ. ಓಕೆ, ದೇ ಡಿಸ್ಮಿಸ್ಡ್ ದ ಗಾರ್ಡ್ ಆದ್ಮೇಲೆ ಲೇಟರ್ ಹಾಕೊಂಡ್ರೆ ಕರೆಕ್ಟ್ ಆನ್ಸರ್ ಆಗುತ್ತೆ. ದೇ ಡಿಸ್ಮಿಸ್ಡ್ ದ ಗಾರ್ಡ್ ಅಂಡ್ ಲೇಟರ್ ದೇ ಅನ್ಲಾಕ್ಡ್ ದ ಪ್ರಿಸನ್ಸ್ ಗೇಟ್ ಅಥವಾ ಪ್ರಿಸನ್. ಓಕೆ, ಸೊ ವೇರ್ ಐ ವಾಸ್ ಸೊ ಅಲ್ಲಿ ಅವನಿಗೆ ಎಲ್ಲೂ ಬೇರೆ ಕಡೆ ಹೋಗಕ್ಕೆ ಅವನದೇ ಆದಂತ ಯಾವ್ದು ಪ್ಲೇಸ್ ಇರ್ಲಿಲ್ಲ.
ಅದ್ರ ಜೊತೆಗೆ ಅವನಿಗೆ ಪ್ರಿಸನ್ ಒಳಗಡೆ ಒಳ್ಳೆ ಸೆಕ್ಯೂರಿಟಿ ಇತ್ತು, ಮತ್ತೆ ಅವನಿಗೆ ಬೇಕಾದಂತ ಬೇಸಿಕ್ ನೀಡ್ಸ್, ಜೀವನ ಚೆನ್ನಾಗಿ ನಡೀತಾ ಇತ್ತು. ಅದಕ್ಕೋಸ್ಕರ ಅವನು ಅಲ್ಲಿಂದ ಹೋಗೋಕೆ ಇಷ್ಟಪಡ್ಲಿಲ್ಲ. ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಇಫ್ ದೇ ಸಾ ಹಿಮ್. ಸೊ ಅದು ಕೂಡ ಅದೇನೆ, ನೋ ವೇರ್ ಟು ಗೋ, ಇದೇ ಆನ್ಸರ್ ಆಗುತ್ತೆ. ಓಕೆನಾ? ನಿಮ್ಗೆ ಎಷ್ಟು ಸಿಂಪಲ್ ಆಗಿ ಬರೆಯೋಕ್ಕಾಗುತ್ತೋ ಅಷ್ಟು ಸಿಂಪಲ್ ಆಗಿ ನಾನು ಆನ್ಸರ್ನ ಕೊಡೋಕೆ ಟ್ರೈ ಮಾಡಿದ್ದೀನಿ. ಓಕೆ, ಸೊ ಇಲ್ಲ ನನ್ನ ಕೈಲಿ ಬರೆಯಕ್ಕಾಗತ್ತೆ, ಐ ಕ್ಯಾನ್ ಗಿವ್ ದಟ್ ಮಚ್ ಆನ್ಸರ್ ಅಂತಂದ್ರೆ ನೀವು ಅದನ್ನು ಕೂಡ ಬರಿಬಹುದು, ಸಹನಾ ಅಥವಾ ಪುಟ್ರಾಜು. ಓಕೆನಾ? ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಆರ್ ಟೆಲ್ಲಿಂಗ್ ದೀಸ್ ಆನ್ಸರ್ಸ್. ಬುಕ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಆನ್ಸರ್ಸ್ ನ ಮಾಡ್ತಾ ಇದ್ದೀರಾ. ಸೊ ಇಟ್ ಈಸ್ ವೆರಿ ಗುಡ್. ಓಕೆ, ಸೊ ಆ ರೀತಿನೂ ಬರಿಬಹುದು, ಅಥವಾ ಈ ರೀತಿನೂ ಅದೇ ಅರ್ಥ ಕೊಡುತ್ತೆ ಸಹನಾ. ಓಕೆ, ಈ ಹ್ಯಾಡ್ ನೋ ವೇರ್ ಟು ಗೋ ಅಂತಂದ್ರೆ ಜನರು ಇವನನ್ನ ದ್ವೇಷಿಸೋಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅವ್ರು ಯಾರು ಇವನ್ಗೆ ಹೆಲ್ಪ್ ಮಾಡೋಕೆ ಏನೋ ಮುಂದೆ ಬರಲ್ಲ ಅನ್ನೋದೇ ನೋ ವೇರ್ ಟು ಗೋ ಅಂತ ಅಂದ್ರೆ ಅರ್ಥ. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಲೈಕ್ ದಟ್ ಆಲ್ಸೋ. ಅದನ್ನ ಬರಿಬಾರ್ದು ಅಂತ ಏನಿಲ್ಲ, ಅಥವಾ ಇದನ್ನ ಬರಿಬಾರ್ದು ಅಂತ ಏನಿಲ್ಲ. ವಾಟ್ ಫೈನಲ್ ಸೊಲ್ಯೂಷನ್ ಡಿಡ್ ಮೊನಾಕೋ ಕಮ್ ಅಪ್ ವಿತ್ ಟು ಡೀಲ್ ವಿತ್ ದ ಪ್ರಿಸನರ್? ಸೊ ಹಾಗಾದ್ರೆ ಫೈನಲ್ ಸೊಲ್ಯೂಷನ್ ಏನಾಗಿತ್ತು? ಮೊನಾಕೋ ಆಫರ್ಡ್ ದ ಪ್ರಿಸನರ್ ಅ ಪೆನ್ಷನ್ ಆಫ್ 600 francs ಅ ಇಯರ್. ಪರ್ ಇಯರ್ ಅವ್ರು ಏನ್ ಮಾಡಿದ್ರು, 600 francs ಅನ್ನ ಪೆನ್ಷನ್ ಆಗಿ ಕೊಡೋಕೆ ಏನ್ ಮಾಡಿದ್ರು, ಡಿಸೈಡ್ ಮಾಡಿದ್ರು. ಅವಾಗ ಪ್ರಿಸನರ್ ಹೊರಗಡೆ ಹೋಗೋಕೆ ಒಪ್ಕೊಳ್ತಾನೆ. ವಾಟ್ ವಾಸ್ ದಿ ಪ್ರಿಸನರ್ಸ್ ರಿಯಾಕ್ಷನ್ ಟು ದ ಪೆನ್ಷನ್ ಆಫರ್? ದ ಪ್ರಿಸನರ್ ಗ್ಲಾಡ್ಲಿ ಆಕ್ಸೆಪ್ಟೆಡ್. ಸಂತೋಷದಿಂದ ಅದನ್ನ ಸ್ವೀಕರಿಸ್ತಾನೆ. ಗ್ಲಾಡ್ಲಿ ಆಕ್ಸೆಪ್ಟೆಡ್ ದ ಆಫರ್ ಅಂಡ್ ಅಗ್ರೀಡ್ ಟು ಲಿವ್ ಔಟ್ಸೈಡ್ ದ ಪ್ರಿಸನ್ ಆನ್ ದಿ ಪೆನ್ಷನ್. ಸೊ ನಾನು ಪ್ರಿಸನ್ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತ ಅವಾಗ ಅವನು ಒಪ್ಕೊಳ್ತಾನೆ. ಸೊ ನೆಕ್ಸ್ಟ್, ವಾಟ್ ಡಸ್ ದ, ಇನ್ನೂ ಸ್ವಲ್ಪ ನೀವು 3 marks ಗೆ ಆನ್ಸರ್ನ 3 marks ಗೆ ಏನಾದ್ರು ಕ್ವಶನ್ ಕೇಳ್ತಪ್ಪ ಅಂತಂದ್ರೆ, ಸೊ ಅವನೊಂದು ಕಂಡೀಷನ್ ಕೂಡ ಆಗ್ತಾನಲ್ವಾ, ಅಂದ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ನನಗೆ ದುಡ್ಡು ಬಂದ್ಬಿಡ್ಬೇಕು, ಇಲ್ಲ ಅಂತಂದ್ರೆ ನಾನು ಇಲ್ಲೇ ಮತ್ತೆ ವಾಪಸ್ ಬರ್ತೀನಿ ಅಂತ ಒಂದು ಕಂಡೀಷನ್ ಕೂಡ ಆಗ್ತಾನಲ್ವಾ. ಸೊ ಅದನ್ನು ಕೂಡ ನೀವು ಇಲ್ಲಿ ಆಡ್ ಮಾಡಬಹುದು. ಓಕೆ, ಇಫ್ ದೇ ವಿಲ್ ಆಸ್ಕ್ ಫಾರ್ 3 marks, 3 marks ಗೆ ಏನಾದ್ರು ಕೇಳ್ತಪ್ಪ ಅಂದ್ರೆ. ನೆಕ್ಸ್ಟ್, ವಾಟ್ ಡಸ್ ದಿ ಟೈಟಲ್ ಟು ಡಿಯರ್ ರೆಫರ್ ಟು ಇನ್ ದ ಕಂಟೆಕ್ಸ್ಟ್ ಆಫ್ ದ ಸ್ಟೋರಿ? ಸೊ ನಮ್ಮ ಈ ಸ್ಟೋರಿಗೆ ಸಂಬಂಧಪಟ್ಟಂಗೆ ಟು ಡಿಯರ್ ಅಂತಂದ್ರೆ ನಮ್ಗೆ ಏನ್ ಅರ್ಥ ಬರುತ್ತೆ? ಸೊ ಸ್ಟೋರಿ ಅದನ್ನ ಯಾವ ರೀತಿಯಾಗಿ ನಮ್ಗೆ ಕನ್ವೆ ಮಾಡ್ತಾ ಇದೆ? ದ ಟೈಟಲ್ ರೆಫರ್ಸ್ ಟು ದಿ ಹೈ ಕಾಸ್ಟ್, ಅಂದ್ರೆ ಟು ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಳ್ತಾ ಇದೆ. ಹೈ ಕಾಸ್ಟ್ ಆಫ್ ಬೋತ್ ಎಕ್ಸಿಕ್ಯೂಟಿಂಗ್ ಅಂಡ್ ಇಂಪ್ರಿಸನಿಂಗ್ ದ ಕ್ರಿಮಿನಲ್, ವಿಚ್ ದ ಕಿಂಗ್ಡಮ್ ಆಫ್ ಮೊನಾಕೋ ಫೌಂಡ್ ಟು ಡಿಯರ್ ಅಥವಾ ಟು ಎಕ್ಸ್ಪೆನ್ಸಿವ್. ಸೊ ಟು ಅಂದ್ರೆ ಲೈಕ್ ಕಿಂಗ್ಡಮ್ ಆಫ್ ಮೊನಾಕೋಗೆ ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇರುತ್ತೆ? ತುಂಬಾ ದುಬಾರಿಯಾಗಿ ಕಾಣಿಸ್ತಾ ಇರುತ್ತೆ. ಅದನ್ನೇ ನಮ್ಮ ಟೈಟಲ್ ಟು ಡಿಯರ್ ಅನ್ನೋದು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ರೆಫರ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್. Story Two Dear criticize the concept of justice in ಸ್ಮಾಲ್ ಸ್ಟೇಟ್ಸ್. ಈ ರೀತಿಯಾದಂತಹ ಟೈನಿ ಕಿಂಗ್ಡಮ್ಸ್ ಇರ್ಬೋದು, ಅಥವಾ ಚಿಕ್ಕ ಚಿಕ್ಕ ಪುಟ್ಟ ರಾಜ್ಯಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಈ ಸ್ಟೋರಿ ಯಾವ ರೀತಿಯಾಗಿ ಕ್ರಿಟಿಸೈಸ್ ಮಾಡ್ತಾ ಇದೆ ಅಥವಾ ಜಡ್ಜ್ ಮಾಡ್ತಾ ಇದೆ? ದ ಸ್ಟೋರಿ ಕ್ರಿಟಿಸೈಸಸ್ ದಿ ಇಂಪ್ರಾಕ್ಟಿಕಾಲಿಟಿ. ಓಕೆ, ಸೊ ಅಂದ್ರೆ ಲೈಕ್ ಸಂಬಂಧ ಪಡೆದಿರುವಂತದ್ದು impracticality of justice in small states by showing how financial limitations can prevent the effective implementation of punishments like the death penalty. ಸೊ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ರಾಜ್ಯಗಳಲ್ಲಿ ಫೈನಾನ್ಸಲಿ ಅಂತಂದ್ರೆ ಅವ್ರಿಗೆ ಬರ್ತಿರೋದೇ ಇನ್ಕಮ್ ಕಡಿಮೆ ಇರೋದ್ರಿಂದ ದೇ ಆರ್ ಲಿಮಿಟೆಡ್ ಸೋರ್ಸ್ ಆಫ್ ಇನ್ಕಮ್, ಅಥವಾ ಲೈಕ್ ಮಿತಿಯಾಗಿರುವಂತಹ ಆದಾಯ ಇರುವಂತಹ ರಾಜ್ಯಗಳಿಗೆ ಇದೇನಾಗಿರುತ್ತೆ, ಪ್ರಿವೆಂಟ್ ಅಂತಂದ್ರೆ ತಡೆ ಅಂತ ಅರ್ಥ. ಓಕೆ, ಸೊ ಇದು ಏನಾಗುತ್ತೆ, ಅಡೆತಡೆಯನ್ನ ಉಂಟು ಮಾಡುತ್ತೆ. ಯಾಕೆ? ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಪನಿಷ್ಮೆಂಟ್ ಅನ್ನ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಜಾರಿಗೆ ತರೋದಿಕ್ಕೆ ಅದರ ಫೈನಾನ್ಷಿಯಲ್ ಸ್ಟೇಟಸ್ ಅಡ್ಡಿ ಉಂಟು ಮಾಡುತ್ತೆ. ಸೊ ಅದನ್ನ ಇಲ್ಲಿ ನಮ್ಗೆ ತೋರಿಸ್ತಾ ಇರುವಂತದ್ದು ಟು ಡಿಯರ್ ಅನ್ನೋ ಪಾಠದ ಮೂಲಕ. ಓಕೆ, ಬ್ಯಾಕ್ ಗ್ರೌಂಡ್ ಸ್ಟೋರಿ ಸ್ವಲ್ಪ ಹೇಳಿ, ಎಕ್ಸ್ಪ್ಲೈನ್ ಮಾಡಿ.
ಯಾವ ಬ್ಯಾಕ್ ಗ್ರೌಂಡ್ ಸ್ಟೋರಿ? ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದೆ ಅಲ್ವಾ ಪುಟ್ರಾಜು ಬ್ಯಾಕ್ ಗ್ರೌಂಡ್ ಸ್ಟೋರಿನ. ಸೊ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ವಾಟ್ ಯು ಮೀನ್? ವಾಟ್ ಯು ಮೀನ್ ಬೈ ಬ್ಯಾಕ್ ಗ್ರೌಂಡ್ ಸ್ಟೋರಿ ಅಂದ್ರೆ ಲೈಕ್ ವಾಟ್ ಇಸ್ ಎ ಕತೆ ಸಾರಾಂಶವನ್ನ ಹೇಳ್ಬೇಕು ಅಂತ ಕೇಳ್ತಿದ್ದೀರಾ, ಏನ್ ಕೇಳ್ತಿದ್ದೀರಾ? ಎಸ್. ಹಾ, ಅದಾ. ಓಕೆ ಓಕೆ. ಸೊ ಕ್ರಿಟಿಸೈಸ್ ದಿ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಅದನ್ನೇ ಹೇಳ್ದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಅಂತ ಇಟ್ಕೊಳ್ಳಿ. ಓಕೆ, ಅವರ್ಸ್ ಈಸ್ ಬಿಗ್ ಏನು ಸ್ಟೇಟ್, ಐ ಮೀನ್ ತುಂಬಾ ದೊಡ್ಡದಾದಂತಹ ಏನಾಗಿದೆ ರಾಷ್ಟ್ರ ಆಗಿದೆ. ಅಂಡ್ ಇಂಡಿಯಾ ಈಸ್ ರಿಸೀವಿಂಗ್ ಸೋ ಮಚ್ ಆಫ್ ಇನ್ಕಮ್, ತುಂಬಾ ಇನ್ಕಮ್ ಕೂಡ ಬರ್ತಾ ಇದೆ. ಅದೇನೆ ಏನಾದ್ರೂ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಥವಾ ಗೋವಾ ಅಂತ ಇಟ್ಕೊಳ್ಳಿ. ಓಕೆ, ಗೋವಾ ಅನ್ನೋದು ಒಂದು ಚಿಕ್ಕದಾದಂತಹ ಸ್ಟೇಟ್, ಕರ್ನಾಟಕ ದೊಡ್ಡದಾದಂತಹ ಸ್ಟೇಟ್. ಅಂಡ್ ಕರ್ನಾಟಕ ಅಫೋರ್ಡಬಲ್ ಅಫೋರ್ಡ್ ಎನಿ ಎಕ್ಸ್ಪೆನ್ಸಸ್ ರಿಗಾರ್ಡಿಂಗ್ ಇಟ್ಸ್ ಸಬ್ಜೆಕ್ಟ್ಸ್, ಆಯ್ತಾ. ಸೊ ಅದರ ರಾಜ್ಯದ ಜನತೆಗೆ ಸಂಬಂಧಪಟ್ಟಂಗೆ ಏನೇ ಎಕ್ಸ್ಪೆನ್ಸ್ ಬಂದ್ರೂ ಕೂಡ ಅದು ತಾಳ್ಕೊಳ್ಳುವಂತ ಶಕ್ತಿ ಇದೆ. ಯಾಕೆ ಅಂದ್ರೆ ಅದಕ್ಕೆ ಅಷ್ಟೇ ಇನ್ಕಮ್ ಕೂಡ ಬರ್ತಾ ಇರುತ್ತೆ. ಆದ್ರೆ ಗೋವಾಕ್ಕೆ ಏನು ಅದರ ಇನ್ಕಮ್ ಕಡಿಮೆ ಇದೆ. ಯಾಕೆ ಅಂದ್ರೆ ಅಲ್ಲಿ ಜನರು ಕೂಡ ಕಡಿಮೆ ಇದ್ದಾರೆ. ಇನ್ಕಮ್ ಕಡಿಮೆ ಇತ್ತು ಅಂತಂದ್ರೆ ಈ ರೀತಿಯಾದಂತಹ ದುಬಾರಿ ಪನಿಷ್ಮೆಂಟ್ ಗಳನ್ನ ಕೊಡೋಕೆ ಸಾಧ್ಯ ಆಗಲ್ಲ. ಸೊ ದುಬಾರಿ ಅಂತಂದ್ರೆ ಡೆತ್ ಪೆನಾಲ್ಟಿ ಆಗಿರ್ಬೋದು ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಆಗಿರ್ಬೋದು. ಲೈಫ್ ಇಂಪ್ರಿಸನ್ಮೆಂಟ್ ಅಂತಂದ್ರೆ ಜೀವನ ಪೂರ್ತಿ ಒಬ್ಬ ಕೈದಿನ ನೋಡ್ಕೋಬೇಕು ಅಲ್ವಾ. ಅಂಡ್ ಡೆತ್ ಇಂಪ್ರಿಸನ್ಮೆಂಟ್ ಅಂದ್ರೆ ಅಫ್ಕೋರ್ಸ್ ಅಕಾರ್ಡಿಂಗ್ ಟು ದ ಏನೋ ಯುರೋಪಿಯನ್ ಕಂಟೆಕ್ಸ್ಟ್ ಅವ್ರೇನ್ ಮಾಡ್ಬೇಕಾಗತ್ತೆ, ಗಿಲಟಿನ್ ಯಂತ್ರಕ್ಕೆ ದುಡ್ಡು ಕೊಡ್ಬೇಕು ಅಥವಾ ಎಕ್ಸಿಕ್ಯೂಷನರ್ಗೆ ದುಡ್ಡು ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಚಿಕ್ಕ ಪುಟ್ಟ ರಾಜ್ಯಗಳಿಗೆ ಅದು ಸೂಟೇಬಲ್ ಅಲ್ಲ ಅಂತ ಅನ್ನೋ ವಿಷಯವನ್ನ ನಮ್ಗೆ ಈ ಸ್ಟೋರಿ ಮೂಲಕ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಗೋವಾ ಮತ್ತೆ ಕರ್ನಾಟಕ ಕಂಪ್ಯಾರಿಸನ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಸೊ ದಟ್ ಈಸ್ ವಾಟ್ ಇಂಪ್ರಾಕ್ಟಿಕಾಲಿಟಿ. One second. Yes. ಅರ್ಥ ಆಯ್ತಲ್ವಾ ಪುಟ್ರಾಜು? ಸಾಕಾ ಎಕ್ಸಾಂಪಲ್ ಸಾಕಾ? ಐ ಹೋಪ್ ಯು ಅಂಡರ್ಸ್ಟುಡ್. So next question. How does 2 dear critic the concept of deterrence in punishment? Deterrence ಅಂತಂದ್ರೇನು? Postponement. Why ಪುಟ್ರಾಜು? Why are you feeling like that? ಡೋಂಟ್ ವರಿ, ಏನೂ ಆಗೋದಿಲ್ಲ. ಪ್ರತಿ ಸಾರಿ ನಡೆಯೋ ರೀತಿನೇ ಈ ಬಾರಿನೂ ಎಕ್ಸಾಮ್ ಇರುತ್ತೆ. ಸೊ ಅದ್ರ ಪ್ರಕಾರನೇ ನಿಮ್ಗೆ ಟೈಮ್ ಅನ್ನ ಕಡಿಮೆ ಮಾಡಿದ್ದಾರೆ, ಕ್ವೆಶನ್ಸ್ ಪ್ಯಾಟರ್ನ್ ಅನ್ನ ಕಡಿಮೆ ಅಂದ್ರೆ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ನೀವೇನ್ ಮಾಡ್ಬೇಕಿತ್ತು, 4 ಮಾರ್ಕ್ಸ್ಗೆ 6 ಮಾರ್ಕ್ಸ್ಗೆ ಬರಿಬೇಕಾದಾಗ ತುಂಬಾ ಲೆಂತಿ ಆನ್ಸರ್ಸ್ ಅನ್ನ ಬರಿಬೇಕಾಗಿತ್ತಲ್ವಾ. ಸೊ ಅದನ್ನೇ ಅವ್ರು ಏನ್ ಮಾಡಿದ್ದಾರೆ, ಕಟ್ ಡೌನ್ ಮಾಡಿ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. 4 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ. ಎನಿವೇಸ್ ಅದೇ ಟೈಮ್ ಅನ್ನ ನೀವು ಅಲ್ಲಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಬಟ್ ನಿಮಗೆ ಅದು ಬರ್ಡನ್ ಕಡಿಮೆ ಆಗುತ್ತೆ. ತುಂಬಾ ಲೆಂದಿ ಕ್ವೆಶನ್ಸ್ ಆನ್ಸರ್ ಅನ್ನ ಕಲಿಯೋದ್ರ ಬದಲಾಗಿ ಚಿಕ್ಕ ಚಿಕ್ಕ ಆನ್ಸರ್ ಗಳನ್ನ ಕಲಿಬೇಕಾಗತ್ತೆ. ಓಕೆನಾ? ಅದು ನಿಮ್ಗೆ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದ್ದಾರೆ. ಮತ್ತೆ ಇವಾಗ ಎಲ್ಲಾ ಪ್ರೋಸೆಸ್ ಅನ್ನು ಕೂಡ ಬೇಗ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ, ಆಯ್ತಾ. ಸೊ ಅವರು ನಿಮ್ಗೆ ಏನೋ ಒಂದಲ್ಲ ಎರಡಲ್ಲ ಮೂರು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಬಿಟ್ಟಿದ್ದಾರೆ. ಜೊತೆಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ಕೂಡ ಪಾಸ್ ಮಾಡಿದ್ದಾರೆ ಅಲ್ವಾ. ನವೆಂಬರ್ ಅಥವಾ ಡಿಸೆಂಬರ್ ಟೈಮ್ ಅಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಆಲ್ರೆಡಿ ಅವ್ರೇನ್ ಮಾಡಿದ್ದಾರೆ, ಇವಾಗ ನಿಮ್ಗೆ ಅಕ್ಟೋಬರ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಓಕೆ,
ಸೊ ಇದೆಲ್ಲ ಲೈಕ್ ನಿಮ್ಗೆನೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ, ಅಂದ್ರೆ ಸ್ಟೂಡೆಂಟ್ಸ್ಗೆ ಮೈಂಡ್ ಸೆಟ್ ಪ್ರಿಪೇರ್ ಆಗಿರ್ಬೇಕು. ಇವಾಗ್ಲಿಂದಾನೇ ಎಕ್ಸಾಮ್ ಬರ್ತಾ ಇದೆ ಅನ್ನೋ ಭಯ ಅಥವಾ ಏನೋ ಒಂದು ಪ್ರಿಪೇರ್ ಆಗಿರ್ಬೇಕಲ್ವಾ ನೀವು, ಅದಕ್ಕೋಸ್ಕರ. ಓಕೆನಾ, ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನೀವು ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ. ಓಕೆ, ಯು ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಎನಿವೇಸ್ ಐ ಆಮ್ ಸ್ಟಡಿಯಿಂಗ್ ಪ್ರಾಪರ್ಲಿ ಅಂಡ್ ಐ ವಿಲ್ ಆನ್ಸರ್ ಫಾರ್ ಎನಿ ಕ್ವೆಶನ್ಸ್ ಅಂತ ನೀವು ರೆಡಿ ಆಗಿರ್ಬೇಕು. ಓಕೆ, ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಅಫ್ಕೋರ್ಸ್ ಯು ಆರ್ ವೆಲ್ ಎಕ್ವಿಪ್ಡ್. ರಿಜಿಸ್ಟ್ರೇಷನ್ ಅಂದ್ರೆ ಸಹ ನಾನು ನಿಮ್ಗೇನ್ ವರಿ ಇಲ್ಲ, ಯಾಕಂದ್ರೆ ನೀವು ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಲೈಕ್ ಫೀಸ್ ಕಟ್ತಿರಲ್ವಾ, ಎಕ್ಸಾಮ್ ಫೀಸು ಅದು. ಓಕೆ, ಸೊ ರಿಜಿಸ್ಟ್ರೇಷನ್ ಅನ್ನ ನಿಮ್ಮ ಕಾಲೇಜ್ ಅವರೇ ಮಾಡ್ತಾರೆ. ಬಟ್ ಪ್ರೈವೇಟ್ ಮತ್ತೆ ರಿಪೀಟರ್ಸ್ ಇರ್ತಾರಲ್ವಾ, ಲೈಕ್ ಲಾಸ್ಟ್ ಟೈಮ್ ನನ್ಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಈ ಬಾರಿ ನಾನು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗಿಬೇಕು ಅನ್ನೋರು ಇರ್ತಾರೆ, ಅಥವಾ ಲೈಕ್ ಫೇಲ್ ಆಗಿರ್ತಾರೆ, ಅವ್ರು ಮತ್ತೆ ಎಕ್ಸಾಮ್ ಅನ್ನ ಕಟ್ಟಿರ್ತಾರೆ, ಮೀನ್ಸ್ ಸಪ್ಲಿಮೆಂಟರಿ ಬರೀತಿರ್ತಾರಲ್ವಾ ಅವ್ರಿರ್ಬೋದು, ಅಥವಾ ಪ್ರೈವೇಟ್ ಅಂತಂದ್ರೆ ಕಾಲೇಜ್ಗೆ ಹೋಗ್ದೇನೆ ಎಕ್ಸಾಮ್ ತಗೊಳ್ತಿರ್ತಾರಲ್ವಾ ಅವ್ರಿರ್ಬೋದು. ಸೊ ಅವ್ರೇನ್ ಮಾಡ್ಬೇಕು, ಈಗ ರಿಜಿಸ್ಟರ್ ಮಾಡ್ಕೋಬೇಕು. ತಮ್ಮ ಆಧಾರ್ ಕಾರ್ಡ್ ಅನ್ನ ಕೊಟ್ಟು, SSLC ಮಾರ್ಕ್ಸ್ ಕಾರ್ಡ್ ಅನ್ನ ಕೊಟ್ಟು, ಮತ್ತೆ ಫೀಸ್ ಅನ್ನ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಮೀನ್ಸ್ ದೇ ವಿಲ್ ದೇ ಕ್ಯಾನ್ ಅಟೆಂಡ್ ದಿ ಎಕ್ಸಾಮ್ ಅಂತ ಆಗತ್ತೆ. ಓಕೆ, ದೇ ವಿಲ್ ಬಿ ಎಲಿಜಿಬಲ್ ಫಾರ್ ಎಕ್ಸಾಮಿನೇಷನ್ ಟು ರೈಟ್ ಎಕ್ಸಾಮ್ ಅಂತ ಆಗತ್ತೆ. ಓಕೆ, ಸೊ ಯಾರೆಲ್ಲ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿರ್ತೀರಾ ಅಂಡ್ ಯಾರೆಲ್ಲ ರಿಪೀಟರ್ಸ್ ಅಥವಾ ಸಪ್ಲಿಮೆಂಟರಿನ ತಗೋತಾ ಇರ್ತೀರಾ, ಪ್ಲೀಸ್ ಡೂ ರಿಜಿಸ್ಟರ್ ನವ್ ಇಟ್ ಸೆಲ್ಫ್, ಆಯ್ತಾ. ಸೊ ಇವತ್ತಿಂದ ಮೇ ಬಿ ಓಪನ್ ಆಗಿರುತ್ತೆ, ವೆಬ್ಸೈಟ್ ಓಪನ್ ಆಗಿರುತ್ತೆ. ಯು ಕ್ಯಾನ್ ಸಿ ದಿ ಇನ್ಫಾರ್ಮೇಶನ್ ಆಲ್ಸೋ. ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ಒಂದು ವಿಡಿಯೋನು ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಗೋ ಥ್ರೂ ದಟ್, ಆಯ್ತಾ. ಎಸ್, ನೆಕ್ಸ್ಟ್ ಕ್ವೆಶನ್, ಡೆಟರೆನ್ಸ್ ಅಂತ ಅಂದ್ರೆ ಪೋಸ್ಟ್ ಪೋನ್ ಅಂತ, ಮುಂದಕ್ಕೆ ಹಾಕೊಂಡು ಹೋಗ್ತಿರ್ತೀವಲ್ವಾ, ಅದಕ್ಕೆ ನಾವು ಡೆಟರೆನ್ಸ್ ಅಂತ ಹೇಳೋದು. ಓಕೆ, ಸೊ ಹಾಗಾದ್ರೆ ಕಾನ್ಸೆಪ್ಟ್ ಆಫ್ ಡೆಟರೆನ್ಸ್ ಅನ್ನೋದನ್ನ ಇಲ್ಲಿ ನಮ್ಗೆ ಯಾವ ರೀತಿಯಾಗಿ ಹೇಳಿದರೆ, ಒಂದು ಪನಿಷ್ಮೆಂಟ್ ಅನ್ನ ಏನಾದ್ರೂ ನಾವು ಮುಂದಕ್ಕೆ ಹಾಕೊಂಡು ಹೋದ್ರೆ ಅದ್ರ ಪರಿಣಾಮ ಏನಾಗತ್ತೆ. ದ ಸ್ಟೋರಿ ಕ್ರಿಟಿಕ್ಸ್ ದಿ ಕಾನ್ಸೆಪ್ಟ್ ಆಫ್ ಡೆಟರೆನ್ಸ್ ಬೈ ಶೋಯಿಂಗ್ that the fear of punishment is overshadowed by practical financial concerns. Okay, so a punishment ಅನ್ನೋದು, ನನಗೆ ಶಿಕ್ಷೆ ಸಿಗುತ್ತೆ ಅನ್ನೋದೊಂದು ಭಯ ಇರುತ್ತಲ್ವಾ, ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ ಕೈದಿಗೆ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಫಿನಾನ್ಷಿಯಲ್ ಕನ್ಸರ್ನ್ಸ್, ಯಾವ ರೀತಿಯಾಗಿ ಕಿಂಗ್ಡಮ್ ಆಫ್ ಮೊನಾಕೋ ತನ್ನ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನ, ಅಂದ್ರೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ ಡೆತ್ ಸೆಂಟೆನ್ಸ್ ಇಂದ ಇಂಪ್ರಿಸನ್ಮೆಂಟ್ ಗೆ ಪಾಸ್ ಮಾಡ್ತು, ಇಂಪ್ರಿಸನ್ಮೆಂಟ್ ಇಂದ ನೆಕ್ಸ್ಟ್ ಲೈಕ್ ಏನ್ ಮಾಡ್ತು, 600 ಪೆನ್ಷನ್ ಅನ್ನ ಕೊಟ್ಟು ಕೈದಿಯನ್ನ ಕೈ ತೊಳ್ಕೊಳ್ಳೋಕೆ ಟ್ರೈ ಮಾಡ್ತಲ್ವಾ. ಸೊ ಅದು ಈ ರೀತಿಯಾಗಿ ನಮ್ಗೆ ತೋರಿಸ್ತಾ ಇದೆ. ಓವರ್ ಶ್ಯಾಡೋಡ್ ಅಂತ ಅಂದ್ರೆ ಆ ಭಯವನ್ನ ಕಡಿಮೆ ಮಾಡ್ಬಿಡುತ್ತೆ ಅಥವಾ ಮುಚ್ಚಾಕ್ಬಿಡುತ್ತೆ ಅಂತ, ಬೈ ಪ್ರಾಕ್ಟಿಕಲ್ ಫಿನಾನ್ಷಿಯಲ್ ಕನ್ಸರ್ನ್ಸ್. ನಮ್ಮ ಹಣದ ಬಗ್ಗೆ ಇರುವಂತಹ ಕನ್ಸರ್ನ್ ನಮ್ಗೆ ಆ ಪನಿಷ್ಮೆಂಟ್ ಮೇಲೆ ಇರುವಂತಹ ಭಯವನ್ನ ಹೋಗ್ಲಾಡ್ಸ್ಬಿಡುತ್ತೆ, ಮೇಕಿಂಗ್ ದ ಪನಿಷ್ಮೆಂಟ್ ಲೆಸ್ ಎಫೆಕ್ಟಿವ್ ಅಲ್ವಾ. ಜನರೆಲ್ಲರೂ ಭಯ ಪಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಬೀನ್ ವಾಚಿಂಗ್ ಸೋ ಮೆನಿ ರೇಪ್ ಕೇಸಸ್ ಇನ್ ಅವರ್ ಇಂಡಿಯಾ, ಮೇ ಬಿ ಆಲ್ ಓವರ್ ದ ವರ್ಲ್ಡ್. ಓಕೆ, ಸೊ ಇಫ್ ದ convicts are getting proper punishment for their cruel acts, they wouldn't have done so much cruelty ಅಲ್ವಾ. ಸೊ ಅವ್ರಿಗೆ ಸರಿಯಾದಂತಹ ಪನಿಷ್ಮೆಂಟ್ ಸಿಕ್ಕಿತಪ್ಪ ಅಂದಿದ್ರೆ, ಸೊ ಇನ್ನೊಬ್ಬ ಯಾರಾದ್ರೂ ಅದೇ ರೀತಿಯಾದಂತಹ ಕೆಲಸವನ್ನ ಮಾಡೋಕೆ ಭಯ ಪಡ್ತಾ ಇದ್ದ. ಬಟ್ ನಮ್ಗೆ ಇಲ್ಲಿ ಪ್ರಾಪರ್ ಆದಂತಹ ಪನಿಷ್ಮೆಂಟ್ ಕೊಡ್ದಿರೋದ್ರ ಕಾರಣ ಏನಾಗ್ತಾ ಇದೆ, ಲೈಕ್ ಅದೇ ರೀತಿಯಾದಂತಹ ಲೈಕ್ ಕ್ರೂವಲ್ ಆಕ್ಟ್ ಮತ್ತೆ ಸಂಭವಿಸ್ತಾ ಇದೆ, ಅದೇ ಅಲ್ವಾ. ಸೊ ಇಲ್ಲೂ ಕೂಡ ನಮ್ಗೆ ಅದನ್ನ ಹೇಳ್ತಾ ಇರೋದು. ಬಟ್ ಇಲ್ಲೇನ್ ಮಾಡ್ತಾ ಇದಾರೆ, ಹಣಕಾಸಿನ ವಿಚಾರವನ್ನ ಜೊತೆಗೆ ಸೇರಿಸಿ. ಸೊ ಒಂದು ರಾಜ್ಯ ಏನಾದ್ರೂ ಹಣಕಾಸಿನ ಬಗ್ಗೆ ಯೋಚನೆ ಮಾಡ್ತಾ ಪನಿಷ್ಮೆಂಟ್ ಅನ್ನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರೆ, ಅದು ಕೊಡುವಂತಹ ಶಿಕ್ಷೆಯ ಪರಿಣಾಮ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಆ ಶಿಕ್ಷೆಯನ್ನ ಅನುಭವಿಸುವಂತಹ ಕೈದಿಗೆ ಅದ್ರ ಮೇಲಿರುವಂತಹ ಭಯ ಹೋಗ್ಬಿಟ್ಟಿರುತ್ತೆ. ಅದ್ರ ಜೊತೆಗೆ ಬೇರೆ ಜನ ಅದನ್ನ ನೋಡಿ ಭಯ ಪಡುವಂತಹ ಪರಿಸ್ಥಿತಿನೂ ಕೂಡ
ಹೊರಟೋಗಿರತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ 2 ಡಿಯರ್ ಅನ್ನೋ ಒಂದು ಪಾಠ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಡ್ತಾ ಇದೆ ನಮ್ಗೆ ಆಕ್ಚುಲಿ. ಸೊ ನಾವು ಕೋರ್ಟ್ಗೆ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಡೈಲಿ ಕೋರ್ಟ್ಗೆ ಹೋಗ್ತಾ 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 ನಾನು ಆ ಕೇಸನ್ನ ಗೆಲ್ಬೇಕಪ್ಪ ಅನ್ನೋ ಒಂದು ಇಂಟೆನ್ಸಿಟಿನೇ ಹೊರಟೋಗ್ಬಿಡುತ್ತೆ ಅಲ್ವಾ. ಕೋರ್ಟ್ಗೆ ಹೋದ್ರೆ ಹಾಗೇನೆ, ಕೋರ್ಟ್ಗೆ ಹೋದನು ಅಲ್ಲ, ಒಂದು ಗಾದೆ ಇದೆ ಅಲ್ವಾ, ಆ ಏನು, ಕೋರ್ಟ್ ಅಲ್ಲಿ ಗೆದ್ದೋನು ಸೋತ, ಸೋತೋನು ಸತ್ತ ಅಂತ ಹೇಳ್ತೀವಲ್ವಾ. ಶ್ಯೂರ್ ಪುಟ್ರಾಜು, ಐ ವಿಲ್ ಸೆಂಡ್ ಇಟ್. ಓಕೆ, ಕೋರ್ಟ್ ಅಲ್ಲಿ ಆ ಸೋ ಗೆದ್ದವನು ಸೋತ, ಸೋತವನು ಸತ್ತ ಅಂತ ಹೇಳ್ತೀವಲ್ವಾ. ಯಾಕೆ ಅಂತಂದ್ರೆ ಅಷ್ಟು ಟೈಮ್ ಸ್ಪ್ಯಾನ್ ಅನ್ನ ತಗೊಂಡಿರುತ್ತೆ, ಅದಕ್ಕೆ ಅಷ್ಟು ನಾವು ಖರ್ಚನ್ನ ಮಾಡಿರ್ತೀವಿ. ಅದೇ ಪಾಠವನ್ನ ನಮ್ಗೆ ಇಲ್ಲಿ 2 ಡಿಯರ್ ಅನ್ನೋ ಪಾಠದ ಮೂಲಕ ಹೇಳ್ತಾ ಇರುವಂತದ್ದು, ಸಿಂಬಾಲಿಕ್ ಆಗಿ. ಓಕೆನಾ? ಸೊ ದಟ್ ಈಸ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ವಾಟ್ ಲೆಸನ್ ಕ್ಯಾನ್ ಬಿ ಲರ್ನ್ ಫ್ರಮ್ ದಿ ಸ್ಟೋರಿ 2 ಡಿಯರ್? ಸೊ ಲೆಸನ್ ಅನ್ನ ನಮ್ಗೆ ಏನ್ ಲೆಸನ್ ಕೊಡುತ್ತೆ? ದ ಲೆಸನ್ ಫ್ರಮ್ 2 ಡಿಯರ್ ಈಸ್ ದಟ್ ಜಸ್ಟಿಸ್ ಸಿಸ್ಟಮ್ಸ್ ಅಂದ್ರೆ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಎಸ್ಪೆಷಲಿ ಇನ್ ಸ್ಮಾಲ್ ಸ್ಟೇಟ್ಸ್, ಎಸ್ಪೆಷಲಿ ಇನ್ ಸಣ್ಣ ಪುಟ್ಟ ರಾಜ್ಯಗಳು, must balance their desire for punishment with their financial limitations, highlighting the absurdities that can arise when cost becomes more important than justice. So ಎಸ್ಪೆಷಲ್ ಆಗಿ ಅವರು ಈ ರೀತಿಯಾದಂತಹ ಸಣ್ಣ ಪುಟ್ಟ ರಾಜ್ಯಗಳು ಪನಿಷ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅವರು ಫಸ್ಟ್ ಏನ್ ಮಾಡ್ಬೇಕು, ತಮ್ಮ ಫಿನಾನ್ಷಿಯಲ್ ಸಿಸ್ಟಮ್, ತಮ್ಮ ಫಿನಾನ್ಷಿಯಲ್ ಕೆಪಾಸಿಟಿಯನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರೇನ್ ಮಾಡ್ಬೇಕಾಗತ್ತೆ, ಯಾವುದೇ ಒಂದು ಪನಿಷ್ಮೆಂಟ್ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಆರ್ಡರ್ ಮಾಡ್ಬೇಕು. ಸೊ ಅವ್ರು ಯೋಚನೆನೇ ಮಾಡ್ದೇನೆ ಆರ್ಡರ್ ಮಾಡಿದ್ರೆ ಈ ರೀತಿಯಾಗಿ ದಿಕ್ಕಾಪಾಲಾಗಿ ಪನಿಷ್ಮೆಂಟ್ ಇರುವಂತಹ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಗ್ಬಿಡತ್ತೆ. ಸೊ ಅದೊಂದು ಅಸಂಬದ್ಧ, ಅಬ್ಸರ್ಡಿಟಿ ಅಂದ್ರೆ ಅಸಂಬದ್ಧವಾಗ್ಬಿಡತ್ತೆ ಅಂತ ನಮ್ಗೆ ಈ 2 ಡಿಯರ್ ಅನ್ನೋ ಪಾಠದಿಂದ ನಮ್ಗೊಂದು ದೊಡ್ಡ ಲೆಸನ್ ನಮಗೆ ಗೊತ್ತಾಗ್ತಾ ಇದೆ. ಎಸ್, ಹಾಗಾದ್ರೆ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಇನ್ ಸ್ವಲ್ಪ ಇದೆ, ನಾನು 4 ಮಾರ್ಕ್ಸ್ಗೂ ಆಗೋ ರೀತಿ ನಿಮ್ಗೆ ಕಾಂಪ್ರಹೆನ್ಷನ್ ಅಲ್ಲಿ ಮೆನ್ಷನ್ ಮಾಡಿದಾರಲ್ವಾ, ಆ ಕ್ವೆಶನ್ಸ್ ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡಿದೀನಿ. ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಹಾಗೆ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಾ, ಸೊ ನಮ್ಮ ಚಾನಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ press the bell icon to get continuous notifications. Yes guys, who are all watching on watching on the app, I will send the notes through group. Okay, so remind me please, I will forget very soon. See you tomorrow, Sahana. Bye bye, see you. Yes guys, who are all watching both app and YouTube, bye bye, see you in the next class at the same time. Okay, bye bye. Ouch.